ಭಗವಂತ ಹೇಳಿದ್ದಾನೆ. 16ನೇ ಅಧ್ಯಾಯದಲ್ಲಿ 1, 2, 3 ಈ 3 ಶ್ಲೋಕಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಹೇಳಲಾಗಿದೆ, ಅವುಗಳನ್ನು ದೈವಿ ಸಂಪತ್ತನ್ನು ಹೇಳಲಾಗಿದೆ. ತದನಂತರ 4ನೇ ಶ್ಲೋಕದಿಂದ ಕೊನೆಯವರೆಗೂ ಕೂಡ ಅವರು ಅಸುರ ಸಂಪತ್ತಿನ ಬಗ್ಗೆ ಹೇಳ್ತಾರೆ. ಅಸುರ ಸಂಪತ್ತಿನಿಂದ ಆಗುವಂತಹ ಲಾಭ ಮತ್ತು ಲಾಭ ಇಲ್ಲ ನಷ್ಟನೇ ಇದೆ. ಅಸುರ ಸಂಪತ್ತು ಯಾರು ಗಳಿಸಿದ್ದಾರೆ ಅವರು ನಷ್ಟಿದೆ. ಅದಕ್ಕಾಗಿ ಅವರು 7ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರಃ ನ ಸತ್ಯಂ ತೇಷು ವಿದ್ಯತೆ. ಪ್ರವೃತ್ತಿಂ ಅಂತ ಹೇಳಿದ್ರೆ ಮಾಡಬೇಕಾದದ್ದು, ನಿವೃತ್ತಿಂ ಅಂತ ಹೇಳಿದ್ರೆ ಮಾಡಬಾರದ್ದನ್ನು. ಹೀಗೆ 2 ಥರದ ಜನರಿದ್ದಾರೆ. ಒಂದು ಶ್ರೇಯೋ ಮಾರ್ಗವುಳ್ಳವರಿದ್ದಾರೆ, ಕೆಲವರು ಪ್ರೇಯೋ ಮಾರ್ಗ ಅಂತ ಹೇಳಿದರೆ ಪ್ರವೃತ್ತಿ, ಶ್ರೇಯೋ ಮಾರ್ಗ ಅಂತ ಹೇಳಿದ್ರೆ ನಿವೃತ್ತಿ. ಆದರೂ ಸಹಿತ ಇದನ್ನು ಸರಿಯಾಗಿ ಯಾರು ತಿಳಿದುಕೊಳ್ಳುತ್ತಾರೋ, ಅಂದರೆ ಇದರಲ್ಲಿ ಮನುಷ್ಯ ಬಹಳ ಅಂದರೆ ನಾವೆಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಹೋಗುವಂತಹ ಜನರೇ ಹೆಚ್ಚಿದೆ. ಪ್ರವೃತ್ತಿ ಮಾರ್ಗ ಅಂತ ಹೇಳಿದ್ರೆ ಬೇಕು 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 ಕೊನೆಯವರೆಗೂ ಸಾಯುವ ತನಕ ಬೇಕು, ಮತ್ತು ಪುನರ್ಜನ್ಮ ಈಗ ಸಿಕ್ಕಿಲ್ಲ ಮತ್ತು ಮುಂದಾದ್ರೂ ಸಿಗಬಹುದು ಅಂತೇಳಿ. ಅದಕ್ಕಾಗಿ ಹೇಳ್ತಾರೆ, ಈ ಜೀವನದ ನಿಮಗೆ ಪ್ರವೃತ್ತಿ ಮಾರ್ಗದಲ್ಲಿ ಚಮಕ್ ಧಮಕ್ ಭಾಳ ಇರ್ತೈತಿ, ಅಂದರೆ ಅಟ್ರಾಕ್ಷನ್ ಭಾಳ, ಪಂಚೇಂದ್ರಿಯಗಳ ಹೊಡೆತ ಹೆಚ್ಚು, ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಅವರು ಪ್ರವೃತ್ತರಾಗಿರುತ್ತಾರೆ. ಅದೇ ಜೀವನದ ಧ್ಯೇಯ ಅಂತೇಳಿ ಅವರು ಅದನ್ನು ಅತ್ಯಂತಿಕ ಆನಂದದಿಂದ ಅದರಲ್ಲಿ ಪ್ರವೃತ್ತರಾಗ್ತಾರೆ. ಅದಕ್ಕಾಗಿ ಪ್ರೇಯೋ ಮಾರ್ಗ ಅಂತ ಹೇಳಿದರೆ ಅದು ಯಾವಾಗಲೂ ಕೂಡ ನಮಗೆ ಸತ್ಯವನ್ನು ತೋರಿಸೋದಿಲ್ಲ ರೀ. ಅಲ್ಲಿ ಸುಖ ಮುಂದಿರುತ್ತದೆ, ಅದು ಸಿಗುತ್ತದೆ ಅಂತ ಬೆನ್ನು ಹತ್ತಿದ್ದರೆ ನಾ ಡಿಗ್ರಿ ಹೊಂದಿದ್ರೆ ಭಾಳ ಸುಖಿ, ಡಿಗ್ರಿ ಬಂದೇ ಬಿಡ್ತೈತ್ರಿ, ಸುಖಿ ಆಗ್ಬೇಕಿಲ್ರಿ, ಆಗಂಗಿಲ್ಲ ರೀ. ಅವಾಗ ಅದು ಅದು ಸುಖ ಓಡ್ ಹೋಗ್ಬಿಟ್ಟಿರ್ತೈತ್ರಿ. ನೌಕರಿ ಸಿಕ್ಕರೆ ನಾನು ಸುಖಿ, ನೌಕರಿ ಸಿಗೋ ತನಕ ಅಷ್ಟ ನಮಗೆ ಸುಖ ರೀ. ಅದು ನೌಕರಿ ಸಿಕ್ಕಾಗೂ ಸಹಿತ ಆ ಸುಖ ಓಡ್ ಹೋಗ್ಬಿಡ್ತೈತ್ರಿ. ನೌಕರಿ ಆದ್ಕೂ ಚೋಕ್ರಿ ಅಂದ್ರೆ ಮದುವೆ ಆಗಬೇಕು, ಮದುವೆ ಆಗೋ ತನಕ ಅಷ್ಟ ರೀ. ಮದುವೆ ಆತಪ್ಪ ಅಂದ್ರೆ ಮತ್ತೆ ನಿಮ್ಗೆ ಗೊತ್ತಿರೋದು ಕಷ್ಟ. ತದನಂತರ ಹೇಳ್ತಾರೆ, ಮದುವಿನ ಪೂರ್ಣತ್ವವನ್ನು ಕೊಡುವುದಾಗಿದ್ದೇ ಆದರೆ ಆರಾಮ್ ಇರ್ಬೋದಾಗಿತ್ರಿ, ಅಲ್ಲೇನೂ ಸುಖ ನಿಲ್ಲೋದಿಲ್ಲ. ಮಗ ಹುಟ್ಟಬೇಕು, ಮಗಳು ಹುಟ್ಟಿದ್ರೆ ಮತ್ತೆ ಅಲ್ರದ್ದು ಮಗ ಹುಟ್ಟಬೇಕು. ಮಗ ಹುಟ್ಟಿದ್ರು ಸಹಿತ ಅವನದ್ದು ಸಹಿತ ಮೂರ್ಖ ಮಗ ಹುಟ್ಟಬಾರ್ದು. ಕೊನೆಯವರೆಗೂ ಕೊನೆ ಇಲ್ಲದ ಸುಖದ ಹುಡುಕಾಟದಲ್ಲಿನೇ ನಮ್ಮ ಜೀವನವನ್ನು ಕೊನೆಗೊಳಿಸುವಂಥದ್ದು ಪ್ರವೃತ್ತಿ ಮಾರ್ಗ. ಎಲ್ಲಾರ ಮನೆ ಒಬ್ರು ದಿನಾ ಕರೆಕ್ಟ್ ತಮ್ಮ ಡ್ಯೂಟಿ ಮುಗಿಸಿ ಆ ಕಾಲನಿ ಒಳಗೆ ಹೋದ್ರೆ ಎಲ್ಲಾರು ನಗ್ತಿದ್ರಂತ್ರಿ. ಆ ಕಾಲನಿ ತುಂಬ ನಗುನ ಕೇಳಿಸ್ತಿತ್ತಂತ. ಎಷ್ಟು ಚಲೋ ನೋಡಿಲ್ಲ, ಎಷ್ಟು ಸುಖಿ ಮಂದಿ ಅದಾರ, ಬರೀ ನಗುದ ಕೇಳಿಸ್ತೈತಿ ಅಂತ ಅನ್ಕೋತಿದ್ದ ಅಂತ. ಒಂದ್ಸಲ ಹೇಳಿದ ಅಂತ, ಏನ್ರಿ ನಿಮ್ಮ ಕಾಲನಿ ಜನ ಎಷ್ಟು ನಗ್ತಾರ, ಎಷ್ಟು ನಕ್ಕೊಂತ ಇರ್ತಾರ, ಗಂಡ್ಮಕ್ಳು ಹೆಣ್ಮಕ್ಳು ಮಕ್ಕಳು ಎಲ್ಲ ನಗುದ ಕೇಳಿಸ್ತೈತಲ್ಲ ಅಂದ್ರಂತ. ಅವ್ರಂದ್ರಂತ, ಏನಿಲ್ಲ ರೀ, ಎಲ್ಲಾರ ಮನೆ ಮುಂದೂ ಪರ್ದ ಹಾಕಿರ್ತಾರೆ. ಒಳಗೆ TV ಒಳಗೆ ಅದು ಒಂದು ನಗುವಿನ ಧಾರಾವಾಹಿನ ನಡೀತಿರ್ತೈತ್ರಿ. ಆ ಟೈಮಕ್ಕೆ ಅವ್ನು ಬರಾಕ ಅದು ನಡೀತಿರ್ತೈತಿ. ಅದನ್ನ ನೋಡಿ ನಗ್ತಿರ್ತಾರ್ರಿ ಜನ. ನಿಜವಾದ ನಗು ಅದು ಶಾಶ್ವತ ನಗು ಅಲ್ಲ ರೀ, ಟೆಂಪರ್ವರಿ ಮನೋರಂಜನದ ನಗು. ಎಲ್ಲಾರ್ದ ಮನೆದ ಬಾಗ್ಲಾದ ಪರದಾ ಸರಿಸಿದ್ರ ಅಂದ್ರೆ ನಮ್ದಲ್ಲಿ ಅಂತಃಕರಣದಲ್ಲಿ ಪರದೆಯನ್ನು ಸರಿಸಿದರೆ ಸಬ್ಕಿ ಏಕ್ ದುಃಖ ಬರೀ ಕಹಾನಿ. ಎಲ್ಲರೂ ಮುಖವಾಡ ಹಾಕೊಂಡಿದ್ದೇವೆ, ಆಂತರಿಕವಾಗಿ ನಾವು ಅಳತಾ ಇದ್ದೇವೆ. ಕೇಳೋರಿಲ್ಲ ಅಂತೇಳಿ ಹೇಳಂಗಿಲ್ರಿ ನಾವು. ಈಗರ ಕೇಳೋರು ಯಾರೂ ಇಲ್ಲ ರೀ. ಒಬ್ಬಕ್ಕಿನ ಮಗ ಮೊದಲು ಅತ್ತಂಗೆ ಯಾರ ಮನೆಗರ ಹೋಗಿ ಕಷ್ಟ ಸುಖ ಹೇಳ್ಕೊತಿದ್ವಿ. ಈಗ ಯಾರ ಮುಂದೆ ಹೇಳುವಂಗನೇ ಇಲ್ಲ ರೀ. ಹೀಗಾಗಿ ಡಿಪ್ರೆಷನ್ ಭಾಳ ಆಗ್ತಾ ಇದ್ದಾವೆ. ಎಷ್ಟೋ ಮಂದಿ ಮಾನಸಿಕ ರೋಗ ತಜ್ಞರು ಹೆಚ್ಚಾಗ್ತಾ ಇದ್ದಾರೆ. ಕಷ್ಟ ಸುಖ ಹೇಳ್ಕೊಂಡ್ಬಿಟ್ರೆ ಎಷ್ಟೋ ಮನುಷ್ಯ ಹಗರಾಗ್ತಾನೆ.
ದುಃಖ ವಾಂತಿ ಆಗ್ಬೇಕ್ರಿ. ನಮಗೆ ಡೈಜೆಸ್ಟ್ ಆಗದೇ ಇರುವಂತಹ ವಿಚಾರಗಳು ಹೊರಗೆ ಹೋಗಬೇಕು. ನನಗೆ ಡೈಜೆಸ್ಟ್ ಆಗದೇ ಇರುವಂಥ ಆಹಾರ ನಾವು ವಾಂತಿ ಮಾಡಿದರೆ ಹೇಗೆ ತಲೆನೋವು ಹೋಗುತ್ತದೆಯೋ ಹಾಗೆ ನನ್ನ ಕಷ್ಟಗಳನ್ನು ನಾನು ಯಾರಾದರೂ ಮುಂದೆ ಹೇಳಿಕೊಂಡಿದ್ದೆ ಆದರೆ ಎಷ್ಟೋ ಸಮಾಧಾನ ರೀ. ಅದಕ್ಕಾಗಿಯೇ ಗುರುಗಳ ಹತ್ರ ಬರೋದ್ರಿ. ಗುರು ಅಂತ ಕೇಳ್ತಾನ್ರಿ, ಹೇಗಿದ್ದೀರಿ ಅಂತೇಳಿ. ನಂಬು ಜ್ಞಾನವನ್ನೇ ಕರ್ಮದಲ್ಲಿ ಸಿಲುಕಿ ಎಷ್ಟು ಚಂದದಲ್ಲಿದೆ. ಗುರು ಒಂದೇ ಹೇಳ್ತಾನೆ, ನಂಬು ಜ್ಞಾನವನ್ನೇ, ಜ್ಞಾನ ಒಂದೇ ನಂಬಪ್ಪ. ಆ ಪ್ರವೃತ್ತಿ ಮಾರ್ಗದಲ್ಲಿ ಹೋಗಬೇಡ, ನೀನು ನಿವೃತ್ತಿ ಮಾರ್ಗದ ಪ್ರವೃತ್ತನಾಗು. ನಾವು ಪ್ರವೃತ್ತಿ ಮಾರ್ಗದಲ್ಲಿದ್ದುಕೊಂಡು ನಿವೃತ್ತಿನ ಕೊಟ್ಬಿಟ್ಟೆವು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಎಲ್ಲರ ಜೀವನದಲ್ಲಿ ಒಂದು ಮುಖವಾಡ ಇದೆ. ಆ ಮುಖವಾಡ ಸರಿಸಿದ್ದೇ ಆದರೆ ನಿಜ ರೂಪದಲ್ಲಿ ನಾವು ಹೇಗಿದ್ದೇವೇನೋ ಗೊತ್ತಿಲ್ಲ ರೀ. जिसको देखो उसके पास एक दर्द भरी कहानी है. दूसरों की कहानी सुनने के बाद मेरा ನನ್ನ ದುಃಖ ಏನೂ ಅಲ್ಲ ಅನ್ನಿಸ್ತೈತಿ. ಎಲ್ಲ ಜಾಗೃತದೊಳಗಿರೋದ್ರಿ. ಇವೆಲ್ಲ ಸುಖ ದುಃಖ, ಎಲ್ಲ ಶ್ರೀಮಂತ ಬಡವ, ಲಾಭ ಹಾನಿ ಎಲ್ಲ ಜಾಗೃತದ್ರಿ. ಗುರು ಹೇಳೇ ಬಿಡ್ತಾನೆ, ಸ್ವಪ್ನೆ ಜಾಗೃತಿ ವಾಯಯೇಷಃ ಮಾಯಾ ಪರಿಭ್ರಾಮಿತ. ಮುಗಿದ ಹೋದ್ರಿ, ಒಂದ ಫುಲ್ ಸ್ಟಾಪ್. ನೀ ದುಃಖನೇ ಇಲ್ಲ. ಅಮೃತಸ್ಯ ಪುತ್ರಾಹ ಮಾ ಭಯಿಷ್ಠ ಅಶೋಚಂ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನ ಗತಾಸುಂಶ ನಾನು ಶೋಚಂತಿ ಪಂಡಿತಾಃ. ಶೋಕಿಸಬೇಡ. व्यर्थ चिंतित हो रहे हो, व्यर्थ डर कर रो रहे हो. अजन्मा है अमरात्मा, भय में जीवन खो रहे हो. ಗುರು ಹೇಳ್ತಾನೆ, ಅಮರಾತ್ಮನಿದ್ದಿ ತಮ್ಮ. ಇದು ಕ್ಷಣಿಕವಾಗಿರುವಂಥ ಇದು ಶರೀರ ನಾಶೀವಂತ ಶರೀರ. ಕೊರೋನಾ ಆದರೂ ಹೋಗ್ಬೋದು, ಡೆಂಗು ಆದರೂ ಹೋಗ್ಬೋದು, ಕ್ಯಾನ್ಸರ್ ಆದರೂ ಹೋಗ್ಬೋದು, TB ಆದರೂ ಹೋಗ್ಬೋದು. ಏನಾಗ್ತದೆ ಗೊತ್ತಿಲ್ಲ. ಪ್ರವೃತ್ತಿ ಮಾರ್ಗದಲ್ಲಿ ಶರೀರದ ಚಿಂತನೆ ಇದೆ ರೀ. ನಿವೃತ್ತಿ ಮಾರ್ಗದಲ್ಲಿ ಜ್ಞಾನದ ಒಂದು ಆನಂದ ಇದೆ. ಅದಕ್ಕಾಗಿ ಭಗವಂತಿಲ್ಲ ಹೇಳ್ತಾ ಇದ್ದಾನೆ, ಜೀವನದಲ್ಲಿ ನಾವು ಏನನ್ನು ಗಳಿಸಬೇಕಪ್ಪ ಅಂತ ಹೇಳಿದರೆ ಅರ್ಥ ಕಾಮ ಮತ್ತು ಧರ್ಮ ಪುರುಷಾರ್ಥಗಳಲ್ಲಿ ಮೋಕ್ಷ ಪುರುಷಾರ್ಥವನ್ನೇ ನೀನು ಅನುಸರಿಸಬೇಕು. ಅದಕ್ಕಾಗಿ ಜೀವನ ಅತ್ಯಂತಿಕ ಕ್ಷಣಿಕವಾಗಿದೆ. ಈ ಕ್ಷಣಿಕವಾದ ಜೀವನದಲ್ಲಿ ಹೇಳ್ತಾರೆ ಅವರು, ಪ್ರವೃತ್ತಿ ಮಾರ್ಗದಲ್ಲಿನೂ ನಿವೃತ್ತಿ ಮಾರ್ಗ. ಅಂದರೆ ಪ್ರವೃತ್ತಿ ನಿವೃತ್ತಿ ಅನ್ನೋದು ಅಸುರ ಸಂಪತ್ತಿನವರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲ ಅನ್ನೋದು ಗೊತ್ತಿರಂಗಿಲ್ಲ. ಮೊದಲೇ ಮಾತು ಗೊತ್ತಾದ್ರೆ ಸರಿ ಇದು ತಪ್ಪನ್ನೋದ್ರ ಗೊತ್ತಾಗೋದ ದೊಡ್ಡದ್ರಿ. PhD ಆಗಿ ಮಾಡಿರ್ತಾರೆ ನೋಡ್ರಿ. ಅವ್ರು PhD ಮಾಡಿದ್ದಾಗ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ನೋಡ್ರಿ. ಹ್ಯಾಂಗ್ಯಾಂಗ ಮನುಷ್ಯ ಜ್ಞಾನವಂತನಾಗ್ತಾನೆ, ಹಾಗೆ ವಿನಮ್ರ ಎದಕ್ಕಾಗ್ತಾನಂತ ಹೇಳಿದ್ರೆ ನನಗೆ ಗೊತ್ತಾಗೋದು ಭಾಳ ಐತಿ, ನನಗೆ ಗೊತ್ತಿದ್ದಿದ್ದು ಭಾಳ ಕಡಿಮೆ ಅನ್ನೋದಕ್ಕೆ ಗೊತ್ತು ಮಾಡ್ಕೊಂಡಿದ್ದಕ್ಕನ ಅವ್ರು PhD ಇದನ್ನು ಕೊಡ್ತಾರೆ. ಏನಂತ ತಿಳ್ಕೊತೀರಿ, ಎಷ್ಟಂತ ತಿಳ್ಕೊತೀರಿ? ಜಗತ್ತು ವಿಶಾಲ ಪ್ರಪಂಚವಾಗಿದೆ. ಎಷ್ಟು ತಿಳಿದರೂ ಸಹಿತ ಇನ್ನೂ ತಿಳಿಯೋದು ಬಾಕಿನೇ ಅದರಿ. ಪ್ರಕೃತಿ ಅಂತ ಹೇಳಿ ಗರ್ಭಸ್ಥ ಇದ್ದಾಳ್ರಿ ಅವಳು. ಅಕ್ಕಿ ಗರ್ಭದಲ್ಲಿ ಏನೇನು, ಪ್ರಕೃತಿ ಗರ್ಭದಲ್ಲಿ ಏನಿದೆಯೋ ಗೊತ್ತಿಲ್ಲ. ಅದಕ್ಕಾಗಿ ಹೇಳ್ತಾರೆ ಅಧ್ಯಾತ್ಮ ರಾಮಾಯಣ ಅಂತಿದೆ ರೀ. ರಾಮಾಯಣ ಓದಬೇಕಂದ್ರೂ ಸಹಿತ ಅನೇಕಾನೇಕ ರಾಮಾಯಣ ಇದ್ದಾವೆ. ವಾಲ್ಮೀಕಿ ರಾಮಾಯಣ, ತುಳಸಿ ರಾಮಾಯಣ, ಭಾಳ ರಾಮಾಯಣ ಇದ್ದಾವೆ. ಅದರಲ್ಲಿ ಆಧ್ಯಾತ್ಮಿಕ ರಾಮಾಯಣ ಅಂತ ಒಂದಿದೆ ರೀ. ಆ ಆಧ್ಯಾತ್ಮಿಕ ರಾಮಾಯಣದಲ್ಲಿ ಅವರು ರಾಮಾಯಣ ಹೊರಗೆ ತೋರಿಸಂಗೆ ಇಲ್ಲ ರೀ. ನಮ್ಮ ಶರೀರದಲ್ಲೇ ತೋರಿಸ್ತಾರೆ. ಅಧ್ಯಾತ್ಮ ನಮ್ಮಲ್ಲಿನೇ ತೋರಿಸ್ತಾರೆ. ರಾಮನಿಗೆ ಆತ್ಮಾರಾಮ ಅಂತ ಹೇಳ್ತಾರೆ ಅವರು. ರಮಂತೀತಿ ರಾಮ. ಅದರಲ್ಲಿ ಸೀತಾ ಮಾಯಾ ಅಂತ ಹೇಳ್ತಾರೆ ಅವರು. ರಾಮ ಪರಮಾತ್ಮ ಆತ್ಮ, ಅವ ಜೀವಾತ್ಮ. ಮನಸ್ಸು ಬುದ್ಧಿ ಶರೀರ ಅಭಿಮಾನಿ ಆಗಿರುವಂತಹ ಆತ್ಮನೇ ಅವನು ಜೀವಾತ್ಮ.
ಆ ರಾಮ ಮತ್ತು ಲಕ್ಷ್ಮಣರ ಮಧ್ಯದಲ್ಲಿ ಸೀತಾ ಇದ್ದಾಳೆ. ಸೀತೆನೇ ಮಾಯಾವಿ. ಅದಕ್ಕಾಗಿ ರಾಮ ಮುಂದೆ ನಡು ಸೀತಾ ಹಿಂದೆ ಲಕ್ಷ್ಮಣ ಯಾವಾಗಲೂ ಇರ್ತಿದ್ರು. ಆಕೆ ಮಾಯಾ ಆ ಜೀವಾತ್ಮನಿಗೆ ಆ ರಾಮನ ಭೇಟಿನೇ ಮಾಡಕ್ಕೆ ಕೊಡ್ತಿರಂಗಿಲ್ಲ ರೀ. ಆದರೂ ಅವನಿಗೆ ಸತ್ಯವಾದ ಆನಂದ ಬೇಕಾಗಿತ್ತು ಅಂತೇಳಿ ಹಂಗ ಬೆನ್ನು ಹತ್ತಿದ್ದಾನೆ. ಕೊನೆಗೆ ರಾಮಾಯಣದೊಳಗಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಯುಕ್ತವಾಗಿರುವಂತಹ ರಾವಣನ ನಾಶ ಆದ ನಂತರ ಅವ್ರ ಅಂತಃಕರಣ ಶುದ್ಧಿ ಆಗ್ತೈತಿ. ಅವಾಗ ಬಂದಾಗ ಅಯೋಧ್ಯರ ಪಟ್ಟಾಭಿಷೇಕ ಆಗ್ತೈತಿ. ತದನಂತರ ಅವಳು ಲವಕುಶರಿಗೆ ಬಸರಿರ್ತಾಳೆ. ಇದ್ದಾಗಲೇ ರಾಮ ಏನು ಮಾಡ್ತಾನೆ, ಲಕ್ಷ್ಮಣ ಇವಳಿಗೆ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾನೆ. ತಾನು ಬಿಟ್ಟು ಬರ್ಬೇಕಿತ್ತಿಲ್ರಿ, ಬಿಟ್ಟು ಬರಂಗಿಲ್ರಿ, ಲಕ್ಷ್ಮಣನಿಗೆ ಹೇಳ್ತಾನೆ. ಅಂದರೆ ಗರ್ಭಸ್ಥ ಇದ್ದದ್ದಕ್ಕೆ ಅದು ಪ್ರಕೃತಿ ಮಾಯಾರೇಖೆ. ಜೀವಾತ್ಮ ಸ್ವತಃ ನಾವ ಬಿಡ್ಬೇಕ್ರಿ, ಬಿಡ್ವಲ್ರಪ್ಪ ಬಿಡ್ವಲ್ತಿಲ್ಲ, ನೀವು ಬಿಟ್ಟರೆ ಬಿಡಾಕ್ ಬರ್ತೈತೆ ಅಂದಂಗನ ಆ ಸೀತೆಗೆ ಲಕ್ಷ್ಮಣ ಬಿಟ್ಟು ಬಂದ ನಂತರ ಅವಾಗ ರಾಮ ಮತ್ತು ಲಕ್ಷ್ಮಣರ ಪರಸ್ಪರ ಭೇಟಿ ಆಗ್ತೈತ್ರಿ. ಅವಾಗ ರಾಮ ಲಕ್ಷ್ಮಣನಿಗೆ ಶಿವ ಪಾರ್ವತಿಗೆ ಹೇಳಿರುವಂತಹ ಅಧ್ಯಾತ್ಮ ರಾಮಾಯಣ ಬೋಧಿಸ್ತಾನೆ. ಬಹಳ ಚಂದದರಿ ರಾಮಗೀತಾ. ಆ ರಾಮಗೀತೆಯಲ್ಲಿ ಪೂರ್ಣವಾಗಿ ಅವರ ಅತಿ ಚಿಕ್ಕ ಗ್ರಂಥದ ಪೂರ್ಣವಾಗಿ ಜೀವ ಈಶ್ವರ ಐಕ್ಯದ ಬಗ್ಗೆ ಸುಂದರವಾದ ಲಕ್ಷಣದಿಂದ ಅದನ್ನೆಲ್ಲ ವಿವರಣಾತ್ಮಕವಾಗಿ ಬಹಳ ಅಂದ್ರೆ ಒಂದು 60 ಶ್ಲೋಕ ಇರ್ಬೇಕ್ರಿ, ಅಷ್ಟು ಚಂದದ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಶ್ಲೋಕದ ಮುಖಾಂತರ ಪ್ರವೃತ್ತಿ ನಿವೃತ್ತಿಂಚ ಜನಾನ ವಿದುರಾಸುರಾಹ ಅಂತ ಹೇಳಿದರೆ ಆ ಅಸುರರು ಪ್ರವೃತ್ತಿನೂ ಗೊತ್ತಿಲ್ಲ ಮತ್ತು ನಿವೃತ್ತಿನೂ ಗೊತ್ತಿಲ್ಲ, ಶೌಚನೂ ಗೊತ್ತಿಲ್ಲ, ಆಚಾರನೂ ಗೊತ್ತಿಲ್ಲ, ಶೌಚನೂ ಗೊತ್ತಿಲ್ಲ. ಮನುಷ್ಯನಾಗಿದ್ದವನಲ್ಲಿ ಒಳ್ಳೆಯ ಗುಣಗಳು ಇರಬೇಕನ್ನೋದ್ರ ಇರಬೇಕಿಲ್ಲ, ಅದು ಇರಂಗಿಲ್ಲ ರೀ. ನಾ ತಪ್ಪು ಮಾಡ್ತಾ ಇದ್ದೇನೆ ಅನ್ನೋದ್ರ ಎಚ್ಚರ ನನಗಿದ್ರೆ ನಾ ತಪ್ಪು ಮಾಡಕ್ಕೆ ಹೋಗಂಗಿಲ್ಲ ರೀ. ಅವ್ರು ತಪ್ಪನು ಗೊತ್ತಿರಂಗಿಲ್ಲ ರೀ. ಇಂಥ ಜನ ಬೇಕಾದಷ್ಟು ಜನ ಇದ್ದಾರೆ. ಇಷ್ಟು ಒರಟಿರ್ತಾರಂದ್ರೆ ಅಷ್ಟು ಒರಟು. ನಾವು ಬೇಕಾದಂಗೆ ಬಾಯಿ ಬಂದಂಗೆ ಮಾತಾಡ್ತೇವೆ, ಆದ್ರೆ ಇನ್ನೊಬ್ರು ನಮಗೆ ಹಂಗೆ ಮಾತಾಡಬಾರ್ದು. ನಾವು ಮಾತ್ರ ಬೈತೇವಿ, ಆದ್ರೆ ನೀವು ಬೈಬಾರ್ದು. ನಾವು ಕಳ್ತನ ಮಾಡ್ತೇವೆ, ಆದ್ರೆ ನಮ್ದು ಕಳ್ತನ ಯಾರು ಮಾಡಬಾರ್ದ್ರಿ. ಅಂದರೆ ತನ್ನಂತೆ ಪರರ ಅನ್ನಂಗಿಲ್ಲ ರೀ. ಅಸುರ ಸಂಪತ್ತಿನವರು ಅವರು ಇನ್ನೊಬ್ಬರನ್ನ ಒಳ್ಳೆಯದನ್ನು ಮಾಡೋದಿಲ್ಲ, ಅನಿಷ್ಟ ಕಾರ್ಯಗಳನ್ನು ಮಾಡುತ್ತಾರೆ ಅಂತೇಳಿ ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ. ಇದರಲ್ಲಿ ಹೇಳ್ತಾರೆ ಸರ್ವಂ ಅನರ್ಥ ಹೇತು ಅಂತ ಹೇಳ್ತಾರೆ. ಎಲ್ಲ ಅನರ್ಥಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಅವರಲ್ಲಿರುವಂತಹ ಅಜ್ಞಾನ. ಅಜ್ಞಾನವೇ ಅಸುರ ಸಂಪತ್ತಿನ ಸಂಪತ್ತು. ಮತ್ತೆ ಹೇಳ್ತಾರೆ ಶೌಚಂ ಅಂತ ಹೇಳಿದರೆ ಅವರಲ್ಲಿ ರಾಗದ್ವೇಷ ಸಮೇತರಾಗಿರುತ್ತಾರೆ. ರಾಗದ್ವೇಷವೇ ಅಶುಚಿ, ಬೇಕು ಬೇಡ. ಮತ್ತೆ ಹೇಳ್ತಾರೆ ದ್ವೇಷ ಅಸೂಯೆ ಇವೆಲ್ಲ ಮತ್ತೆ ಮುಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವೆಲ್ಲವೂ ಕೂಡ ದೋಷಯುಕ್ತವಾಗಿರುವಂತಹ ಅಶುಚಿ ಇವೆಲ್ಲ. ಶೌಚ ಅಂತ ಹೇಳಿದ್ರೆ ಇವು ಇಲ್ಲದೆ ಇರುವಂಥದ್ದು. ಮತ್ತೆ ಹೇಳ್ತಾರೆ ನ ಅಪಿ ಆಚಾರ್ಯ ಮತ್ತು ನ ಸತ್ಯಂ ಅಂತ ಹೇಳ್ತಾರೆ. ಸತ್ಯ ಅಂದ್ರೆ ಇರೋದನೇ ಇಲ್ಲದೆ ಸುಳ್ಳು ನಮ್ಮ ಮನೆಯ ದೇವರು. ಸುಳ್ಳು ನಮ್ಮ ಮನೆ ದೇವರು ಕರೆ ಸುಳ್ಳರಿ, ಇದು ಬೇರೆದಕ್ಕೆ ಹೇಳ್ತಾರೆ. ಸುಳ್ಳು ನಾಮ ಮಾಡಿಟ್ಟಿದ್ದರಿ ದೇವರು 36 ಎಷ್ಟು ಲಕ್ಷ ರೀ, 36 ಕೋಟಿ. ಅಷ್ಟು ಹೆಸರು ಗೊತ್ತಿರ್ಬೇಕೇನ್ರಿ? ಇಲ್ಲ ರೀ. ಒಂದು ರೀತಿ ನಿರಾಕರಣೆ ಮಾಡ್ಲಿಕ್ಕೆ ಕುಂತ್ರ ಇಲ್ಲ ಅನ್ಬೋದ್ರಿ. ಆದರೆ ಅವಾಗಿನ ಕಾಲಕ್ಕೆ 36 ಕೋಟಿ ದೇವತೆ ಅಂದಿದ್ದಾಗ 36 ಕೋಟಿ ಜನನ ಇರ್ಬೇಕ್ರಿ. ಅಷ್ಟು ಮಂದಿ ದೇವರಂದಿರ್ಬೇಕ್ರಿ. ಅವ್ರು ಕೋಟಿ ಅಂತ ಹೇಳಿದ್ರೆ ವೆರೈಟಿನೂ ಇರ್ಬೇಕ್ರಿ. ಅಂದರೆ 36 ಪ್ರಕಾರದ ಜೀವಗಳು ಇರಬೇಕು, ಅಷ್ಟು ದೇವರಂತನೂ ಹೇಳಿರ್ಬೋದು.
ಆದರೂ ಸಹಿತ ಈ ಶ್ಲೋಕದ ಮುಖಾಂತರ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಆಚಾರ ಇರೋದಿಲ್ಲ, ಸತ್ಯನೂ ಇರೋದಿಲ್ಲ, ಸುಳ್ಳನ್ನೇ ಸಮರ್ಥಿಸಿಕೊಳ್ಳುತ್ತಾರೆ. ನಾವು ಹೇಳಿದ್ದ ಕರೆ, ನಡೆದಿದ್ದ ದಾರಿ. ಯಾರ ಕೈಯಾಗ ಅಧಿಕಾರ ಇರ್ತೈತಿ ನೋಡ್ರಿ, ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ರೀ. ಸಂವಿಧಾನವನ್ನು ಕೂಡ ಬದಲಿಸ್ತಾರೆ, ಆ ಸುಳ್ಳನ್ನೇ ಸತ್ಯ ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಎಂತೆಂತಹ ಜಗತ್ತದಲ್ಲಿ ಅವೆಲ್ಲ ಡಿಟೆಕ್ಟಿವ್ ಕಾದಂಬರಿ ಇರ್ತಾವೆ ನೋಡ್ರಿ, ಅವು ಓದಿದ್ರೆ ಅದ್ರಾಗ ಹಾಕಿರ್ತಾರೆ ಅವ್ರು ಇಂಥ ಕಥೆಗಳೆಲ್ಲ. ಅಸತ್ಯ ಇದ್ದಿದ್ದನ್ನು ಅದನ್ನು ಸತ್ಯ ಎಂದಂತೆ ಪ್ರತಿಬಿಂಬಿಸುವಂಥವ್ರು. ಅದಕ್ಕಾಗಿ ಈಗಿನ ಕಾಲದಲ್ಲಿ ಇಂಥ ಜನರೇ ಬಹಳ ಜನರು. ಅದಕ್ಕಾಗಿ ಅನೃತವಾದಿನಃ ಅಂತ ಹೇಳ್ತಾರೆ, ಸುಳ್ಳು ಹೇಳುವಂಥವರು. ಅವರೆಲ್ಲರೂ ಅಸುರರಾಗಿದ್ದಾರೆ. ಮುಂದೆ ಹೇಳ್ತಾರೆ, ಅಸತ್ಯಂ ಪ್ರತಿಷ್ಠಂತೆ ಜಗದಾಹೂರನೀಶ್ವರಂ ಅಪಸ್ಪರಂ ಸಂಭೂತಂ ಕಿಮನ್ಯತ್ ಕಾಮ ಹೈತುಕಂ ಅಂತೇಳಿ. ಅಂದರೆ ಜನರು ಜಗತ್ತನ್ನು ಅಸತ್ಯವಾದ ಅಂತ ಹೇಳ್ತಾರೆ, ಆಧಾರರಹಿತವಾದದ್ದು. ಇದಕ್ಕೇನೋ ಒಂದು ದೇವರು ಇದ್ದಾನೆ ಅಂತ ನಾವು ಅಂತೇವ್ರಿ. ದೇವರಿಲ್ಲ, ಏನಿಲ್ಲ ಅಂತಾರೆ ಅವರು. ಏನು ಅಂತ ಹೇಳಿದರೆ ಅವರು ಕಾಮದಿಂದ, ಕಾಮ ಹೈತುಕಂ ಅಂತ ಹೇಳಿದರೆ ಕಾಮದಿಂದ ಈ ಜಗತ್ತು ಉಂಟಾಗಿದೆ. ಮತ್ತು ಏನಪ್ಪ ಅಂದರೆ ಅಪಸ್ಪರಂ ಸಂಭೂತಂ ಅಂದರೆ ಹೆಣ್ಣು ಗಂಡಿನಿಂದ ಇದು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿ ಅಸತ್ಯ ಇರುತ್ತದೆ, ಜಗತ್ತನ್ನು ಅವರು ಸತ್ಯ ಎನ್ನುತ್ತಾರೆ. ಮತ್ತು ಯಾವ ದೇವತೆಗಳನ್ನು ಅವರು ಅದರಲ್ಲಿ ತೆಗೆದುಕೊಳ್ಳುವುದಿಲ್ಲ. ಎಂಥ ಜನರಪ್ಪ ಅವರು ಅಂತ ಹೇಳಿದ್ರೆ ಈ ಸಿದ್ಧಾಂತ ಚಾರ್ವಾಕ ಸಿದ್ಧಾಂತ ಅಂತ ಹೇಳ್ತಾರೆ. ಇದು ಶ್ಲೋಕಕ್ಕೆ ಯಾವತ್ ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವಾ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಎಷ್ಟು ದಿನ ಇರ್ತಾವೆ ಖಾವೋ ಪಿಯೋ ಮಜಾ ಕರೋ, ಸತ್ತ ನಂತರ ಏನು ಬರ್ತೈತ್ರಿಪ್ಪ, ಸುಟ್ಟು ಹೋಗಿದ್ದ ಶರೀರ ಮತ್ತೆ ಬರ್ತೈತೆ ಅನ್ನೋ ಗ್ಯಾರಂಟಿ ಐತೇನ? ಯಾರು ನೋಡ್ಯಾರ್ರಿ ಪಾಪ ಪುಣ್ಯ ಸ್ವರ್ಗ ನರ್ಕ ನೀವು ನೋಡಿರೇನು? ಇರುವಷ್ಟು ದಿನ ನಾವು ಆರಾಮಿರೋನು. ಹೇಗೆ ಅಂದರೆ ಋಣಂ ಕೃತ್ವ ಘೃತಂ ಪಿಬೇತ್ ಅಂತಾರ್ರಿ, ಸಾಲ ಮಾಡಿ ತುಪ್ಪ ಕುಡಿ. ಈಗ ಅದರಿ ಕತಿ. ಲೋನ್ ತೆಗೀರಿ, ಇಂಗ್ಲೆಂಡಕ್ಕೆ ಓಡ್ ಹೋಗ್ಬಿಡ್ರಿ. ನೀರವ್ ಮೋದಿ, ಆಮೇಲೆ ಯಾರ್ರಿ ಅವ ಮಲ್ಯ, ವಿಜಯ್ ಮಲ್ಯ, ಇವರು ಇಂಥವ್ರೀ ಅವರು ಅಸುರರೇ ಅವರು. ಇನ್ನೊಬ್ಬರ ಸಂಪತ್ತನ್ನು ದೋಚಿಸಿ ಆನಂದವನ್ನು ಹೊಂದಿರಿ. ಜೀವನ ಬಂದಿದ್ದಕ್ರಿ ಸುಳ್ಳು ಪಾಪ ಇವು ಎಲ್ಲ 5 ಗಂಟೆಗೆ ಬಂದಿಲ್ಲೇ ಕೂಡ್ತೀರಿ. ಏನು ಬರ್ತಿದ್ರಿ ನಿಮಗೆ ಕೇಳಿ? ಆರಾಮ ಎಂಜಾಯ್ ಮಾಡಬಾರ್ದ್ರಿ ನೀವು. ನಮಗೆಲ್ಲ ಹುಚ್ಚು ಅಂತಾರ್ರಿ ಅವರು. ಅವ್ರು ಭಾಳ ಶಾಣ್ಯಾರ್ರಿ. ಮೋಸ ಮಾಡೋದೇ ಅವರಿಗೆ ಒಂದು ಉದ್ಯೋಗ ಆಗಿರ್ತೈತ್ರಿ. ಆ ಉದ್ಯೋಗದಲ್ಲಿ ಕಳ್ಳತನ ಮಾಡಿ ಕಳ್ಳತನವನ್ನು ಯಾರು ಹಿಡಿಲಿಲ್ಲಪ್ಪ ಅಂದ್ರೆ ಅವ್ರು ಶಾಣ್ಯಾರ್ರಿ. ಅವ್ರ ಕಳ್ಳರು ಯಾರಿಗಂತಾರ್ರಿ? ಕಳ್ಳತನ ಮಾಡುವಾಗ ಸಿಕ್ ಹಾಕೊಂಡ್ರೆ ಅವರು ಕಳ್ಳಾರಿ. ಅವ್ರು ಕಳ್ಳತನ ಮಾಡುವಾಗ ಸಿಕ್ ಹಾಕೊಂಡಿಲ್ಲ ಅಂದ್ರೆ ಅವ್ರು ಶಾಣ್ಯಾರ್ರಿ, ಬುದ್ಧಿವಂತರು. ಮೋಸ ಹೋಗಿದ್ದವರು ಬುದ್ಧಿ ಇಲ್ಲದವರು. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಯಾವುದನ್ನು ಸಾಧಿಸಬೇಕಪ್ಪ ಈ ಜೀವನದೊಳಗೆ ಅಂತ ಹೇಳಿದರೆ ಏನಿಲ್ಲ, ಇರುವಷ್ಟು ದಿನ ನಾವು ಆನಂದವಾಗಿರಬೇಕು. ಅಂದ್ರೆ ಇನ್ನೊಬ್ಬರದ್ದು ತಗೊಂಡು ಆನಂದವಾಗಿರಬೇಕು. ಅವರಿಗೆ ಧರ್ಮ ಗೊತ್ತಿಲ್ಲ, ಅಧರ್ಮನೂ ಗೊತ್ತಿರಂಗಿಲ್ಲ. ಧರ್ಮಾಧರ್ಮ ಅತೀತ. ಧರ್ಮ ಅಂತ ಮತ್ತೆ ಹೇಳ್ತಾರೆ, ಇದು ಜಗತ್ತು ಹೇಗೆ ಹುಟ್ಟಿದೆ ಅಂತ ಹೇಳಿದ್ರೆ ಕಾಮ ಹೈತುಕಂ ಅಂತ ಹೇಳ್ತಾರೆ, ಕಾಮದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ನಾಸ್ತಿಕರದ್ದು ಒಂದು ವಾದಿದೆ, ಆಸ್ತಿಕರದ್ದು ಒಂದು ವಾದಿದೆ. ನಾಸ್ತಿಕರು ಹೇಳ್ತಾರೆ ಇದು ಜಗತ್ತ ಪರಸ್ಪರಂ ಸಂಭೂತಂ ಕಾಮ ಹೈತುಕಂ ಅಂತ ಹೇಳ್ತಾರೆ. ಆದರೆ ಆಸ್ತಿಕರು ಹೇಳ್ತಾರೆ ಇದಕ್ಕೆ ಅಧಿಷ್ಠಾನವಾಗಿರುವಂತಹ ಒಂದು ತತ್ವ ಇದೆ, ಭಗವಂತ ಇದ್ದಾನೆ. ತೋರಿಸ್ರಿಪ್ಪ, ಭಾಳ ಅಂತೀರಿ ನೀವು, ತೋರಿಸ್ರಿ ಅಂತಾರ್ರಿ ಅವ್ರು ನಮಗೆ. ಅದು ತೋರ್ಸಾಕ್ ಬರಂಗಿಲ್ಲ ರೀ, ಆದ್ರೆ ತಿಳ್ಸಾಕ್ ಬರ್ತೈತ್ರಿ. ಅಂದರೆ
ಒಂದು ಪ್ಲಾಟ್ ಇರ್ತಾವ ನೋಡ್ರಿ, ಖಾಲಿ ಪ್ಲಾಟ್ ಇರ್ತಾವ, ಅಲ್ಲಿ ಮಳಿ ಬಂದ್ರೆ ಬೇಕಾಬಿಟ್ಟು ಹ್ಯಾಂಗೆ ಬೇಕು ಹಂಗೆ ಹುಲ್ಲು ಎದ್ದಿರ್ತೈತ್ರಿ, ಹೌದಿಲ್ರಿ? ಒಂದು ಮಳಿ ಬಿದ್ದರೆ ಸಾಕ್ರಿ ಎಷ್ಟೋ ಕೊಂಡು ಹುಲ್ಲೇ ಇರ್ತಾವ್ರಿ. ಆದರೆ ನಾನು ಕ್ಲಾಸ್ ಹೌಸ್ಗೆ ಹೋಗ್ತೇನೆ ರೀ, ಒಂದು ಉದ್ಯಾನವನಕ್ಕೆ ಹೋಗ್ತೇನೆ. ಆ ಉದ್ಯಾನವನದಲ್ಲಿ ಹೋದಾಗ ಅಲ್ಲಿ ಹುಲ್ಲಿನಿಂದ ಭಾರತ್ ನಕಾಶ್ ಮಾಡಿರ್ತಾರೆ, ನವಿಲು ಮಾಡಿರ್ತಾರೆ, ಏನೇನೋ ಸುಂದರವಾದದ್ದನ್ನು ಮಾಡಿರ್ತಾರೆ. ಅದು ತಾನಾಗಿರ್ತೈತೇನ್ರಿ? ಇಲ್ರಿ. ನಾವು ಅದನ್ನು ವ್ಯವಸ್ಥಿತವಾಗಿದ್ದನ್ನು ನೋಡಿ ಅದರ ಹಿಂದೆ ಮಾಲಿ ಇದ್ದಾನೆ, ಅದು ಮಾಡಿದ್ದು ಅನ್ನೋದು ನಮಗೆ ಗೊತ್ತಾಗ್ತೈತಿ. ಹೇಗೋ ಹಾಗೆಯೇ ಈ ಸೃಷ್ಟಿಯನ್ನು ನೋಡಿದರೆ ನಿಮಗೆ ವ್ಯವಸ್ಥಿತವಾಗಿ ಅನಿಸುತ್ತದೆಯೋ ಏನು ಅವ್ಯವಸ್ಥಿತವಾಗಿ ಕಾಣಿಸುತ್ತದೆ ಅಂತ ಕೇಳಬೇಕ್ರಿ ನಾವು ಅವ್ರಿಗೆ. ಬೆಳಿಗ್ಗೆ ಸೂರ್ಯೋದಯ ಆಗ್ತೈತಿ, ಸೂರ್ಯಾಸ್ತ ಆಗ್ತೈತಿ, ಬೇಸಿಗೆಗಾಲ ಹೋದ್ಮೇಲೆ ಮಳೆಗಾಲ ಬರ್ತೈತಿ, ಮಳೆಗಾಲ ಹೋದ್ಕೊಂಡು ಚಳಿಗಾಲ ಬರ್ತೈತಿ, ಹುಣ್ಣಿಮೆ ಆದ್ಕೊಂಡು ಅಮಾಸೆ ಬರ್ತೈತಿ, ಅಮಾಸೆ. ಇದು ವ್ಯವಸ್ಥಿತವಾಗಿದೆಯೋ ಅವ್ಯವಸ್ಥಿತವಾಗಿದೆ? ವ್ಯವಸ್ಥಿತವಾಗಿದೆ. ಇದು ವ್ಯವಸ್ಥಿತವಾಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾರೋ ಇದ್ದಾರಂದಂಗೆ ಆತಿಲ್ರಿ, ಮತ್ತೆ ಹಂಗ ಆಗ್ತೈತೇನ್ರಿ ಅದು? ಅದಕ್ಕಾಗಿ ನಾವು ಹೇಳ್ತೇವೆ ಆಸ್ತಿಕ್ಯ ಬುದ್ಧಿ ಇದ್ದವರು ಇದ್ದಾನೆ, ಭಗವಂತ ಇದ್ದಾನೆ. ಅವು ಇಟ್ಟಂಗಿ ಇರ್ತಾವ ನೋಡಿ, ಎಷ್ಟು ಚಂದ ಜೋಡಿಸಿ ಹೋಗ್ತಾರ್ರಿ ಅವರು, ಪಟ 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 ಜೋಡಿಸಿ ಹೋಗ್ತಾರೆ. ಹಂಗ ಚಲ್ಲಿರ್ತಾರೆ ಅಲ್ರಿ. ಅವು ಅಷ್ಟು ವ್ಯವಸ್ಥಿತವಾಗಿ ಕೂಡ್ಬೇಕಂದ್ರೆ ಯಾರೋ ಒಬ್ರು ಮಾಡ್ಯಾರ ಅನ್ನೋದ ಗೊತ್ತಾಗ್ತೈತಿ. ಆದ್ರೆ ಇವ್ರು ಹಂಗ ಅನ್ನಂಗಿಲ್ಲ ರೀ, ನಾವು ಮಾಡಿದ್ರೆ ಆಗ್ತೈತಿ, ದೇವ್ರೇನ್ ಮಾಡ್ತಾನ ಅಂತೇನೇನೋ ಮಾತಾಡ್ತಾವ್ರಿ ಒಂದೊಂದು ನಮೂನಿ. ಮಕ್ಕಳು ನಮ್ಮಿಂದನೇ ಆಗ್ತಾವಂತೀವಿ ಇವ್ರು ತಿಳ್ಕೊಂಡಾರ್ರಿ. ಎಷ್ಟೋ ಮಂದಿಗೆ ಮಕ್ಕಳು ಮದುವೆ ಆದ್ರೂ ಸಹಿತ 10 ವರ್ಷ ಆಗಲಿ 7 ವರ್ಷ ಆಗಲಿ ಒಬ್ಬೊಬ್ರಿಗೆ ಆಗೋದನ್ನೇ ಇಲ್ಲ ರೀ. ನಮ್ಮ ಕೈಯಾಗಿದ್ದಿದ್ರೆ ಆಗ್ಬೇಕಿತ್ರಿ. ಮಕ್ಕಳು ಸಹಿತ ನನ್ನ ಗಂಡ ಮಗುನ ಆಗ್ತೈತಿ ಹೆಣ್ಣು ಮಗುನ ಆಗ್ತೈತಿ ಅದು ಗ್ಯಾರಂಟಿ ಇಲ್ಲ ರೀ, ಅದು ಭಗವಂತನ ಕೃಪೆ. ನನ್ನ ಮಗುನ ಹುಟ್ಟಿಸೇನಂದಿದ್ದ ಮಾತ್ರಕ್ಕೇನೆ ಆ ಮಗುವಿನ ಮುಖಚರ್ಯ, ಅದರ ಬಣ್ಣ, ಅದರ ಕೈಕಾಲು ಚಂದಂಗಿರೋದು ನೀವು ಒಳಗೆ ಹೋಗಿ ತಿದ್ದುಕೊಂಡು ಕುಂತಿದ್ದೇನ? ಇಲ್ಲ ರೀ. ಪರಮಾತ್ಮ ಭಗವಂತನ ಸೃಷ್ಟಿ ಅತ್ಯಂತಿಕ ಅದ್ಭುತವಾದದ್ದು. ದೇವರು ಮಾಡಿದ್ದಾನೆ ಮಾಡಿದ್ದಕ್ಕನ್ನು ಒಪ್ಕೋಬೇಕಷ್ಟೇ ರೀ. ಹಿಂಗ್ಯಾಕಂತ ಪ್ರಶ್ನೆ ಇಲ್ಲ. ನಿಮ್ದು ಅಷ್ಟೇ ನೀವ ಮಾಡ್ತಿದ್ರಿ, ಹಿಂಗೆ ಮಾಡ್ಬೇಕಿತ್ರಿ, ಇವು ಕೈ ಕಾಲು ಹಿಂಗ ಮಾಡ್ಬೇಕನ್ನೋದು ಯಾರು ಹೇಳ್ಕೊಟ್ಟಿರ್ಬೇಕ್ರಿ? ಇನ್ನೂ ಯಕ್ಷ ಪ್ರಶ್ನೆ ಇವೆಲ್ಲ. ಭಗವಂತನ ಸೃಷ್ಟಿ ಅದ್ಭುತದ ರೀ. ಅದಕ್ಕಾಗಿ ಅವರು ಹೇಳ್ತಾರೆ, ಈ ಜೀವನದಲ್ಲಿ ಕಾಮದಿಂದ ಜಗತ್ತುಂಟಾಗಿದೆ ಅಂತೇಳಿ ಮೂರ್ಖರಾಗಿರುವಂತಹ ಅಸುರ ಸಂಪತ್ತಿದ್ದವರು ಹೇಳುತ್ತಾರೆ. ಅಸುರ ಸಂಪತ್ತಿದ್ದವರಿಗೆ ಬರೀ ಭೋಗದಲ್ಲಿನೇ ಆಸಕ್ತಿ. ಭೋಗೇ ರೋಗ ಭಯಂ. ಭರ್ತೃ ಹೇಳ್ತಾನ್ರಿ, ಭೋಗ ಮಾಡಿದವರೇ ಲಘು ರೋಗಗ್ರಸ್ತರಾಗ್ತಾರೆ, ಯೋಗ ಮಾಡಿದವರಲ್ಲಿ. ಒಬ್ರು ಮೊನ್ನೆ ಯಾರೋ ಸತ್ತಿದ್ರಪ್ಪ, ಅವ್ರದ್ದು ದೊಡ್ಡ ಘರಾಣೆದು ಮನೆ ನೋಡು ದೊಡ್ಡದಾವು, ಮನೆ ಹೋಗಿ 1-4 ಕಾರು ಅದಾವು, 1-2 ನಾಯಿ ಅದಾವು, ಅಷ್ಟು ಶ್ರೀಮಂತದಾವು. ನಮಗವರು ಏನೋ ಒಂದು ಸತ್ತಾಗ ಒಂದರ ಕರೀತಾರ್ರಿ, ಚಲೋ ಇದ್ದಾಗಾರ ಕರೆಯಂಗಿಲ್ಲ. ಸತ್ತಾಗ ಒಂದು ಸ್ವಲ್ಪ ಆ ಸತ್ತಿದ್ದವ್ರಿಗೆ ಕೇಳ್ಸಾಕ ಕಳಿಸ್ತಾರೋ ಏನೋ ಗೊತ್ತಿಲ್ಲ. ವಿಜಯಕಾರ ಸತ್ತಿದ್ದು ಒಂದು ಸ್ವಲ್ಪ ಭಗವದ್ಗೀತಾ ಹೇಳ್ಸೋಣಂತೆ ಹೇಳಿಸ್ತಾರೆ. ಅವ್ರೇನು ತಿಳ್ಕೊತಾರೆ, ನಮಗೆ ನಾವು ಸಾಧು ಸಂತರು ಅಂತ ಹೇಳಿದ್ರೆ ನಾವು ಭವಿಷ್ಯ ಹೇಳೋರಂತ ತಿಳ್ಕೊಂಡಿರ್ತಾರೆ. ಒಬ್ರು ಅನ್ನಾಕತ್ತಾರೆ, ನೋಡ್ರಿ ಅಮ್ಮ ನಮ್ಮ ಮನೆಯೊಳಗ್ರಿ ನಮ್ದು ರಿಲೇಷನ್ದೊಳಗೆ ಭಾಳ ಮಂದಿ ಸಾಯ್ತಾರೆ, ವರ್ಷಕ್ಕೊಂದಿಬ್ರು ಮಂದಿ ಸಾಯ್ತಾರೆ, 6 ತಿಂಗಳಕ್ಕೊಂದು ಸಾಯ್ತಾರೆ, ಹಿಂಗೆ ಸಾಯ್ಕೊಂತ ಇರ್ತಾರೆ. ಅವ್ರ ಮನ್ಯಾಗಿನ ಮಂದಿಗೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಹಿಂಗೆ ನೋಡಿದ್ರೆ ಕುರ್ಚಿಲಿಂದ ಹೇಳಕ್ಕೆ ಬರಂಗಿಲ್ಲ ರೀ, ಅಷ್ಟೇ ತಪ್ಪ. ಇಲ್ಲೇ ಮಾಂಸ ಬೇಕಾದಷ್ಟು ಮಾಂಸಮಯ ಶರೀರ ಹಂಗ ಬಂದಿರ್ತೈತೆ ಅಂದ್ರೆ ಚಲೋ 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 ತಿಂದು ಅದು ಕರಗಿಸ್ಲಾಗ ಅದೆಲ್ಲ ಸ್ಟಾಕ್ ಆಗಿಬಿಟ್ಟಿರ್ತೈತಿ. ಅವ್ರು ಕೆಲಸ ಮಾಡಂಗಿಲ್ರಿ, ತಿನ್ನೋದು ಮಾತ್ರ ಹೆಚ್ಚು, ಅದು ಕೆಲಸ ಮಾತ್ರ ಇಲ್ಲ. ನಾವು 1 ರೊಟ್ಟಿ ತಿಂದರೆ 2 ರೊಟ್ಟಿ ತಿನ್ನುವಷ್ಟು ನಾನು ಕೆಲಸ ಮಾಡ್ಬೇಕ್ರಿ.
ಅದು ನೀರಾಗಬೇಕು. ಬೆವರು ಬರ್ಬೇಕು ನೋಡ್ರಿ ಮನುಷ್ಯ. ಬೆವರು ಹಂಗೆ ಬರ್ತೈತೇನ್ರಿ ಅದು? ಮತ್ತು ಬೆವರಿನಿಂದ ಸ್ನಾನ ಮಾಡಿದವರು ಇತಿಹಾಸವನ್ನು ರಚಿಸುತ್ತಾರೆ. ಬೆವರು ಬರಬೇಕು. ಬೆವರು ಬರ್ಬೇಕಂದ್ರೆ ನಾನು ಚಲೋ ಕೆಲಸ ಮಾಡಿರ್ಬೇಕು. ಬೆವರು ಬಂದವರು ರೋಗ ಕಡಿಮೆ ರೀ. ಅದಕ್ಕಾಗಿ ಗಾಡಿ ಮೇಲೆ ಹೋಗ್ಬೇಡ್ರಿ, ಸೈಕಲ್ ತುಳಿರಿ ಅನ್ನಕತ್ತಾರೆ. ಸೈಕಲ್ ಇಲ್ಲಂದ್ರೆ ನಡ್ಕೊಂಡು ಬಂದಾರಂದ್ರೆ ಭಾಳ ಚಲೋ ರೀ. ಶರೀರ ಮೂಮೆಂಟ್ ಆಗ್ಬೇಕ್ರಿ. ನೋಡ್ರಿ ನಮ್ಮ ಮನ್ಯಾಗ ಹಿಂಗೆ ಸಾಯಾಕತ್ತಾರ ಅಂದ್ರೆ ನಾ ಅಂದೆ, ಕೆಲವು ಪ್ರಶ್ನೆ ಕೇಳ್ತೇನೆ, ನೀವು ನನಗೆ ಉತ್ತರ ಕೊಡ್ರಿ ಅಂದೇನಿ. ಹೇಳವ ಅಂದ್ರೆ, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ಒಬ್ಬನ ಹಾಕತ್ತಾನ 10 ಗಂಟೆ, ಒಬ್ಬನ ಹಾಕತ್ತಾನ ಎಲ್ಲಕ್ಕಿಂತ ಲಘುನ ಅನರಿ ಅಂತ. ಎಷ್ಟಪ್ಪ ಅಂದ್ರೆ 8 ಗಂಟೆ ಅಂದ್ರಿ. ದಾರ ತಂದೇರಿ ನಾ ಲಘು ನಾನೇ ಹೇಳ್ತೇನೆ ಅಂದ್ಕೊಂಡು ನಾನು ಅಂದ್ಕೊಂಡೆ, ಏನಲ್ವಾ 5 ಗಂಟೆಗೆ ಹೇಳ್ತಾನೋ 4 ಗಂಟೆಗೆ ಹೇಳ್ತಾನೋ ಅಂದ್ರೆ 8 ಗಂಟೆ ಅಂದ್ರಿ. 8 ಗಂಟೆ ಹೇಳೋರು ಲಘು ಅಂತ್ರಿ ಅವ್ರ ಮನ್ಯಾಗ ಹೇಳ್ತಾರ್ರಿ. ಯಾರು ಬೆಳಿಗ್ಗೆ 3:30ಗೆ ಹೇಳ್ತಾರೋ ಅವ್ರು ದೇವತೆಗಳು, 5 ಗಂಟೆಗೆ ಹೇಳೋರು ಯಕ್ಷರು. ಹೀಗೆ ಕ್ಯಾಟಗರಿ ಅದ ರೀ. ಯಾರು 8 ಗಂಟೆ ಸೂರ್ಯೋದಯ ಆದಮೇಲೆ ಹೇಳ್ತಾರಲ್ರಿ ಅವರೆಲ್ಲರೂ ಅಸುರರು ಅಂತ ಹೇಳ್ತಾರೆ. ಆರೋಗ್ಯ ಇರಂಗಿಲ್ಲ ರೀ. ಬೆಳಿಗ್ಗೆ ಏಳಬೇಕು, ಎಕ್ಸಸೈಸ್ ಮಾಡಬೇಕು, ಬಿಸಿನೀರು ಕುಡಿಯಬೇಕು, ಡೀಪ್ ಪ್ರಾಣಾಯಾಮ ಮಾಡಬೇಕ್ರಿ ಈಗಿನ ಕಾಲಕ್ಕೆ. ಎಲ್ಲ ಕೊರೋನಾದೊಳಗೆ ಗೊಟಕ್ಕಾಗಿದ್ದವರೆಲ್ಲ ಶ್ರೀಮಂತದಾರ ನೋಡ್ರಿ. ಲಿಸ್ಟ್ ತೆಗಿಸ್ರಿ ನೀವು ಬೇಕಂದ್ರೆ. ಬಡವರಿಗೆ ಆಯುಷ್ಯ ಹೆಚ್ಚಿರಿ, ಬಡವರಿಗೆ ಆನಂದ ಹೆಚ್ಚಿರಿ, ಶ್ರೀಮಂತರಿಗೆ ಆನಂದ ಭಾಳ ಕಡಿಮೆ ರೀ. ನಮಗೆ ಓಡ್ಕೋಂತ ಬಂದ ಕೂಡಲೇ ನಮಗೆ ಬಸ್ ಸಿಕ್ಕರು ಆನಂದ ಅನ್ನಿಸ್ತೈತ್ರಿ. ಯಪ್ಪ ಬಸ್ ಸಿಕ್ತು ಅಂತೇಳಿ ನಮಗೆ ಯಾರಾದರೂ ಒಂದು ಸ್ವಲ್ಪ ನೀವು 10 ರೂಪಾಯಿ ಇಟ್ಟರು ಸಹಿತ ಖುಷಿ ಅನ್ನಿಸ್ತೈತ್ರಿ. ಅವರು ಕೋಟಿಗಟ್ಟಲೆ ಹಂಗೆ ಬ್ಯಾಂಕ್ನಾಗ ಜಮಾ ಆಗ್ತಿರ್ತಾವ್ರಿ. ಅದಕ್ಕೆ ಏನು ಅವ್ರ ಸಂಬಂಧ ಇಲ್ಲ. ನಮಗೆ ಯಾರಾದರೂ ಟಿಫಿನ್ ತಿನ್ಸಿದ್ರು, ಇವತ್ತು ತಿಂದ್ವಿಯಪ್ಪ ಎಷ್ಟು ರುಚಿ ಇರ್ತೈತಿ, ಎಷ್ಟೋ ದಿನ ತನಕ ನೆನೆಸ್ತೇವೆ. ಅವ್ರ ಮನ್ಯಾಗ ಹಂಗೆ ಬಿದ್ದಿರ್ತೈತ್ರಿ. ಅದಕ್ಕೇನು ಬೆಲೆನೇ ಇರಂಗಿಲ್ಲ. ಬಡವನಿಗೆ ಸಿಕ್ಕಾಗಲೇ ಊಟ, ಶ್ರೀಮಂತರಿಗೆ ಹಸಿವಾದಾಗ ಊಟ. ಶ್ರೀಮಂತರಿಗೆ ಹಸಿವಾಗಂಗಿಲ್ಲ ರೀ. ಬೆವರನ್ನ ತೆಗೆದಿರಂಗಿಲ್ಲ ರೀ ಅವ್ರು. ಅದ ನೋಡ್ರಿ, ರೈತ ಹೊಲಕ್ಕೆ ಹೋಗಿ ಚಲೋ ದುಡಿತಾನ, ಅದು ಸಹಿತ ರೊಟ್ಟಿ ಚಟ್ನಿ ತಿಂದ್ರು ಸಹಿತ ಆನಂದವಾಗಿರ್ತಾರೆ. ಏನ್ರಿ ಕೆಲಸ ಮನೆ ಕೆಲ್ಸಕ್ಕೆ ಬರ್ತಾರಲ್ರಿ ಹುಡುಗರು, ಏನು ದುಡಿತಾರ್ರಿ ಅವ್ರು? ಏನು ಸಿಮೆಂಟಿನ ಚೀಲ ಹೊರಿತಾರ, ಏನು ಅವರು ಇಟ್ಟಂಗಿ ತೊಗೊಂಡು ಹೋಗ್ತಾರ. ಆ ಸಿಮೆಂಟ್ ಹುಡುಗರು ಎಷ್ಟು ಚಂದ ಇರ್ತಾರ. ನೀವು ಏನು ಬೆಳಗ್ಗೆ ಏನು ತಿಂತೇವ್ರಿ? ಕಾಂಬ್ಲಿ ಕುಡ್ದು ಬಂದಿರ್ತೇವೆ. ಇವು ಡ್ರೈ ಫ್ರೂಟ್ಸ್ ತಿಂತಾರ್ರಿ. ನಹಿ ನಹಿ ರಕ್ಷತಿ ಡುಕುರಂಕರಣೆ. ಡುಕುರಂಕಣೆ ರಕ್ಷಣೆ ಹುಡುಕೋರು ಅಸುರರು. ಅದಕ್ಕಾಗಿ ಇಲ್ಲಿ ಭಗವಂತ ಹೇಳ್ತಾನೆ, ಇಡೀ ಇದು ತತ್ವಜ್ಞಾನ ಏನದಪ್ಪ ಅಂತ ಹೇಳಿದರೆ, ಜೀವನದಲ್ಲಿ ಚಾರ್ವಾಕ ಸಿದ್ಧಾಂತ ಭಾಳ. ಚಾರ್ವಾಕ ಸಿದ್ಧಾಂತ ಅಂದ್ರೆ ಚುರುಕುತನೂ ಇರಬಹುದು ಒಂದು ರೀತಿಯಲ್ಲಿ. ಅತಿ ಬುದ್ಧಿವಂತಿಕೆ ದುಷ್ಟರ ಲಕ್ಷಣ. ಅತಿ ಬುದ್ಧಿವಂತಿಕೆ ಚಲೋ ಅಲ್ರಿ. ತಾನೊಂದು ಬಗೆದರೆ ದೈವಂದು ಬಗಿತೈತ್ರಿ. ಎಂತೆಂತಹ ಹೆಬ್ಬಟ್ಟು ಒತ್ತವ್ರ ಕೈಯಾಗ್ರಿ ದೊಡ್ಡ CA ಕಲ್ತವ್ರು ಅವ್ರು ಕಾರ್ಕೂನಾಗಿರ್ತಾರೆ. ದೇವ್ರನ್ನು ಅತಿ ಬುದ್ಧಿವಂತರಿಗೆ ಎಲ್ಲಿಡ್ಬೇಕು ಅಲ್ಲೇ ಇರ್ತಾನ್ರಿ ಅವ. ಅತಿ ಬುದ್ಧಿವಂತಿಕೆ ಸುಖ ಕೊಡಂಗಿಲ್ಲ ಮನುಷ್ಯನ್ಗೆ. स्वामी जी मुझे एक पार्टनर चाहिए। अच्छा है मेरे पास है, तेरे जैसा है। मेरे जैसा नहीं चाहिए, क्योंकि मैं बहुत ನಾ ಭಾಳ ಪಕ್ಕಾದಲ್ಲಿ ಬೋಲಾ ಬುದ್ದು ಇದ್ದವ್ರು ಕೊಡ್ರಿ ಅಂತ ಮೋಸ ಮಾಡಕ್ಕೆ. ಅದಕ್ಕಾಗಿ ಚುರುಕುತನ ಅಂದ್ರೆ ಹೇಳ್ತಾರೆ. ಎಷ್ಟೋ ಬ್ಯಾಂಕ್ ದರೋಡೆ ಇದು ಮಾಡ್ತಾರೆ. ಒಬ್ರು ಬ್ಯಾಂಕ್ ದರೋಡೆ ಮಾಡಿದ್ರಂತ, ಸಣ್ಣ ಹುಡುಗ ಟ್ರೈನಿಂಗ್ ಕೊಡಕ್ಕೆ ಬಂದಿದ್ರಂತ, ಗೋಣಿ ಚೀಲ ತುಂಬೆಲ್ಲ ನೋಟಿನ ಕಟ್ಟ ತೊಗೊಂಬಂದಿದ್ರಂತ. ಪಾಪ ಹುಡುಗ ಫಸ್ಟ್ ಬಂದಿದ್ದ, ಅಷ್ಟು ನೋಟ್ ನೋಡಿದ್ದಿಲ್ಲ. ಅವನಂದ, ಸರ್ ಇವೆಲ್ಲ ಎಣಸೋಣೇನ್ರಿ ಅಂತ. ಮಗನ ಮಲ್ಕೋ, ಇದು ನಾಳೆ ಪೇಪರ್ನ್ಯಾಗ ಬರ್ತೈತಂದು ಎಷ್ಟು ಹೋಗೈತನ್ನು ಅಂದ್ರೆ. ಅಲ್ಲಿ ಎಷ್ಟು ಹೋಗೈತಂದ್ರೆ ಇವನು ಇಷ್ಟು ತಂದಾನಂದಂಗ್ರಿ. ಎಷ್ಟು ಬುದ್ಧಿವಂತಿಕೆ ನೋಡ್ರಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ
ಜನರು ಚಾರ್ವಾಕ ಸಿದ್ಧಾಂತ ಇದ್ದವರೆಲ್ಲರೂ ಅಸುರರು ಆಗಿರುತ್ತಾರೆ ಅಂತೇಳಿ ಮುಂದೆ ಹೇಳ್ತಾರೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನಃ ಅಲ್ಪಬುದ್ಧಯ ಪ್ರಭವತ್ಯ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಹಿತಾ, ಜಗತ್ತಿನ ಹಿತವನ್ನು ಕ್ಷಯ ಮಾಡುವಂಥವರು, ಉಗ್ರ ಕರ್ಮವನ್ನು ಮಾಡುವರು ಮತ್ತು ಅವರು ನಷ್ಟ ಆತ್ಮ ಅಂದ್ರೆ ಏನು ಇದು ಅರ್ಥ ಇಲ್ಲದ ಜನ ರೀ. ಅಲ್ಪ ಬುದ್ಧಯ, ಬುದ್ಧಿ ಸ್ವಲ್ಪ ರೀ, ಅಲ್ಪ ಬುದ್ಧಿ ಮಹಾಗರ್ವಿ. ಏನೂ ಗೊತ್ತಿರಂಗಿಲ್ಲ, ಅವ್ರು ಏನು ಸೊಕ್ಕಿರ್ತೈತಿ ಜನಕ್ಕೆ. ಆ ಸ್ಟೇಜ್ ಮೇಲೆ ಕುಡ್ಸಿರ್ತಾರೆ ನೋಡ್ರಿ. ನಮಗೂ ಒಂದು ಉತ್ಸವ ಮೂರ್ತಿ ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ. ನಾವು ಕೂಡು ಹಂಗಾರೆ ಮಾತಾಡಕ್ಕೆ ನಿಂದಿರ್ತಾರೆ. ತಮ್ಮ ಬುದ್ಧಿ ತೋರಿಸೋ ಸಲುವಾಗಿ ಬರ್ಕೊಂಡು ಬಂದಿದ್ದು ಓದಾಕೆ ನಿಂದಿರ್ತಾರೆ. ಇವ್ರದ್ದು ಯಾರು ಕೇಳ್ರಿ, ನಮ್ಗೆ ಮನೆಗೆ ಹೋಗಕ್ಕೆ ಲೇಟ್ ಆಗ್ತಿರ್ತೈತಿ, ಇವ್ರು ತಮ್ಮ ಘನಂದಾರಿ ಕೆಲಸ ಮಾಡಿದ ಹೇಳಕ್ಕೆ ಡೇಟ್ ವೈಸ್ ಡೇಟ್ ಎಲ್ಲ ಹೇಳ್ಕೊಂತ ನಿಂದಿರ್ತಾರೆ. ಅದು ಯಾರ ತಲೆಗೂ ಹೋಗ್ತಿರಂಗಿಲ್ಲ. ಭಾರಿ ಬುದ್ಧಿವಂತರನ್ನು ತಾವು ತಿಳ್ಕೊಂಡಿರ್ತಾರೆ. ಆದರೆ ಅದು ಬುದ್ಧಿ ಅಂತ ಅದ ಅಲ್ಪ ಬುದ್ಧಿನ ರೀ. ಹೀಗಾಗಿ ಅವರು ಜೀವನದಲ್ಲಿ ಬರೇ ತಮ್ಮದನ್ನೇ ಹೇಳ್ಕೊಂತ ತಮ್ಮನ್ನೇ ತಾವೇ ಹೊಗಳಿಕೊಳ್ಳುವಂಥವರು ಜನರಿರುತ್ತಾರೆ. ಈ ದೃಷ್ಟಿ ಇರುವಂತಹ ಜನರು ಅತಿ ಕ್ಷುಲ್ಲಕ ವಿಚಾರಗಳಲ್ಲಿನೇ ತೊಡಗಿರುತ್ತಾರೆ. ವಿಚಾರನೂ ಚಲೋ ಇರಬೇಕು. ಮನುಷ್ಯನನ್ನು ವಿಚಾರ ಬದಲು ಮಾಡ್ತೈತಿ. ಸುವಿಚಾರ ಇತ್ತು ಒಳ್ಳೆಯದು. ಇವ್ರ ಕಡೆ ಇರುವಂಥದ್ದು ವಿಚಾರಗಳು ಕ್ಷುಲ್ಲಕ ವಿಚಾರಗಳು. ಈ ಕ್ಷುಲ್ಲಕ ವಿಚಾರ ಇರುವುದರಿಂದ ಅವರು ನಷ್ಟಾತ್ಮರಾಗಿರುತ್ತಾರೆ. ಅಲ್ಪ ಬುದ್ಧಿ ಎದಕ್ಕೆ ಹೇಳ್ತಾ ಇದ್ದಾರಂದ್ರೆ, ಪೂರಾ ಬುದ್ಧಿಹೀನನೂ ಇರಂಗಿಲ್ರಿ. ಅವ್ರ ಇರ್ತೇವೆ ಬುದ್ಧಿ, ಅದು ಸ್ವಲ್ಪ ಇರ್ತೈತಿ. ಪೂರಾ ಅಜ್ಞಾನಿನೂ ಚಲೋನೇ ಇರ್ತಾನೆ, ಪೂರಾ ಜ್ಞಾನಿನೂ ಚಲೋನೇ ಇರ್ತಾರೆ. ಈ ನಡು ಇರ್ತಾರೆ ನೋಡ್ರಿ, ಘರ್ಕನ ಘಾಟ್ಕ. ಅಲ್ಪ ಬುದ್ಧಿ ಹಾಫ್ ನಾಲೆಜ್ ಇಸ್ ಡೇಂಜರ್ ಅಂತಾರೆ. ಅಂತಹ ಜನರು ಅಸುರ ಕೆಲಸವನ್ನು ಮಾಡುತ್ತಾರೆ ಅಂತೇಳಿ. ಈ ಅಲ್ಪ ವಿಚಾರದವರಿಗೆ ಪ್ರಾಣಿಗಿಂತ ಕಡೆದೆ ಅವರು. ಅವ್ರದ್ದೇನಪ್ಪ ಅಂತ ಹೇಳಿದರೆ, ಇಲ್ಲಿ ಹೇಳ್ತಾರೆ ಅವರು ಅಲ್ಪ ವಿಚಾರದ ಜನರು ಹೇಗಿರುತ್ತಾರೆ ಅಂತ ಹೇಳಿದರೆ, ಮನುಷ್ಯ ರೂಪಿ ಮೃಗಶ್ಚರಂತಿ. ನೋಡೋಕ್ಕೇನೋ ಮನುಷ್ಯ ಇದ್ದಂಗೆ ಇರ್ತಾರೆ, ಆದರೆ ಅವ್ರ ಆಚರಣೆ ಎಲ್ಲ ಪಶು ಪಕ್ಷಿ ಥರ, ಬರೀ ಆಹಾರ ನಿದ್ರಾ ಮೈಥುನ. ಇದನ್ನು ಹೊರತುಪಡಿಸಿ ಇನ್ನೊಂದು ಏನೂ ಇರೋದಿಲ್ಲ ರೀ. ಮತ್ತು ಅದೊಂದು ದೊಡ್ಡ ಘನಂದಾರಿನ ಕೆಲಸ ಅಂತ ತಿಳ್ಕೊತಾರೆ. ನಮ್ಮ ಮಕ್ಕಳದ್ದು ಎಲ್ಲಾರ್ದು ಆತು ನೋಡ್ರಿ ಮದುವೆ. ನನಗ್ರಿ 11 ಮೊಮ್ಮಕ್ಕಳದಾರಿ, 7 ಮೊಮ್ಮಗಾರಿ, 4 ಹೆಣ್ಣು ಮೊಮ್ಮಕ್ಕಳದಾರಿ. ಅವ್ರು ಹಿಂಗೆ ರೀ, ಒಬ್ಬನ ಅಮೇರಿಕಾದೊಳಗದಾನ್ರಿ, ಒಬ್ಬನ ಎಲ್ಲ ಹಾರ ಹಾಕೋತಾರೆ. ಅದಕ್ಕಿಂತ ನಾಯಿಗೆ ಎಷ್ಟು ಮಕ್ಕಳು, ನಾಯಿಗೆ ಎಷ್ಟು ಮೊಮ್ಮಕ್ಕಳು ರೀ. ಅಭಿಮಾನ ಸಹಿತ ಪಡಂಗಿಲ್ಲ ರೀ. ಆ ಕಾಲನಿ ಒಳಗೆ ಒಂದಿರ್ತೈತೆ, ಆ ಕಾಲನಿ ಒಳಗೆ ಒಂದಿರ್ತೈತೆ, ಎಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಅವರು. ಮತ್ತು ಅದಕ್ಕೂ ನಮಗೂ ಏನು ಫರ್ಕ್ ಆಗ್ತದೆ. ಒಬ್ಬನ ಆಸ್ಟ್ರೇಲಿಯಾದೊಳಗದಾನ, ಒಬ್ರು ಅಮೇರಿಕಾ. ಇವ್ನು ಹಲೋ ಸಹಿತ ಅಂತಿರಂಗಿಲ್ರಿ ಅವ್ರು. ಇವನು ಒಣ ಅಭಿಮಾನ ಪಡ್ತಾನೆ. ಸಾಯುವಾಗ ನೀರು ಸಹಿತ ಹಾಕಕ್ಕೆ ಬರಂಗಿಲ್ಲ ರೀ ಇವ್ರು. ನಮಗೆ ಮೀಟಿಂಗ್ ಅದ, ನಮಗೆ ಬರ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿದ್ದವ್ರ ಮಣ್ಣು ಮಾಡಿಬಿಡ್ರಿ, ನಾ ರೊಕ್ಕ ಕೊಟ್ಟು ಕಳಿಸ್ತೀನಂತ. ಕೊರೋನಾ ಬಂದಿದ್ದಕ್ಕೆಲ್ಲ ಓಡ್ ಬಂದ್ರಿ. ಅವಾಗ ಮೀಟಿಂಗ್ ಇದ್ದಿದ್ದಿಲ್ಲ ರೀ ಅವ್ರಿಗೆ. ನಮಗೆ ಹಚ್ಚ ಬಂದಾರ ನಮ್ಮ ದೇಶಕ್ಕೆ, ಓಡೋಡಿ ಬಂದರು ನೋಡ್ರಿ. ಅವಾಗ ಏನಾರ ಕುಂಟು ನೆಪ ಹೇಳಬೇಕಿತ್ರಿ? ಇಲ್ಲ. ಅಂದರೆ ಅವರ ಬುದ್ಧಿ ಅತಿ ಕಡಿಮೆ ಇರುತ್ತದೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ಉಗ್ರ ಕರ್ಮಾಣ ಅಂತ ಹೇಳ್ತಾರೆ. ಉಗ್ರ ಕರ್ಮ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ದೇವಸ್ಥಾನಗಳನ್ನೆಲ್ಲ ನಷ್ಟ ಮಾಡಿದ್ದವರು, ನಮ್ಮ ದೇಶದಲ್ಲಿರುವಂಥ ಜನರಿಗೆ ಮತಾಂತರ ಮಾಡಿದವರು, ಇವರೆಲ್ಲ ಕ್ರೂರ ಕರ್ಮಿಗಳು. ನೀವು ಆವರಣ ಎನ್ನುವಂತಹ ಕಾದಂಬರಿಯನ್ನು ಓದಲೇಬೇಕ್ರಿ. ಏನು ಬೇಕಾದ್ದಾಗಲಿ ಮನೆಯೊಳಗೋದು ಓದಬೇಕ್ರಿ. ಇತಿಹಾಸ ಯಾವುದನ್ನೋದು ಗೊತ್ತಾಗ್ತೈತ್ರಿ.
ನಾವಾಗಿರೋ ಓದಕ್ಕೆ ಸಾಧ್ಯ ಇಲ್ಲ ರೀ. ಅಷ್ಟೆಲ್ಲ ಕ್ರೋಢೀಕರಿಸಿ SL ಭೈರಪ್ಪ ಬರೆದಿರುವಂತಹ ಕಾದಂಬರಿ. ಅನ್ನಿಸ್ತೈತಿ ಎಷ್ಟು ಉಗ್ರ ಜನಪ್ಪ ಅಂತೇಳಿ. ಸ್ವಾತಂತ್ರ್ಯ ಯೋಧನಿಗೆ ಎಷ್ಟು ತ್ರಾಸ ಕೊಟ್ಟಾರೆ. ನಮ್ಮ ಮನ್ಯಾಗ ಹಿಂದಿತ್ತು ಮೈ ಮ್ಯಾಗ ಹೋಗ್ಲಿ. ನಮ್ಮದು ಭಾರತ ದೇಶದ ಇತಿಹಾಸವನ್ನು ಓದಿದ್ದೆ ಆದರೆ ಇಂಥ ದುಷ್ಟ ಜನರಿಂದಲೇ ಅವನತಿ ಆಗಿದೆ. ಉಗ್ರ ಕರ್ಮಣ ಅಂತ ಹೇಳಿದರೆ ಅವರು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುವಂಥವರಿಗೆ ಅಸುರರು ಅಂತ ಹೇಳ್ತಾರೆ. ಉಗ್ರ ಕರ್ಮಣ ಅಂತ ಹೇಳ್ತಾರೆ. ಜಗತಃ ಅಹಿತಃ, ಜಗತ್ತಿಗೆ ಅಹಿತವನ್ನು ಬಯಸುವರು. ಇದು ಕೊರೋನಾ ರೀ, ಮಾಡಿದ್ದೊಬ್ಬಕ್ಕೆ ಸೈಂಟಿಸ್ಟ್ ಮಾರಾಯ್ತಿ. ನ್ಯೂಮೋನಿಯಾ ಮತ್ತು ನೆಗಡಿ ಕೆಮ್ಮು ಬರುವಂತಹ ವೈರಸ್ ರೀ, ಇನ್ನೂ ಅದಕ್ಕೆ ಹೆಚ್ಚಿನ ಒಂದು ಇದನ್ನು ಕೊಟ್ಟಾಡ್ರಿ, ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಒಂದು 4-5 ಮಂದಿ ಮೇಲೆ ಪ್ರಯೋಗ ಮಾಡ್ಯಾಡ್ರಿ. ಅವೆಲ್ಲ ವಿದೇಶಗಳ ಇದನ್ನು ಎಕನಾಮಿಕ್ಸ್ ಹಾಳು ಮಾಡುವಂತಹ ತಂತ್ರ ಇವೆಲ್ಲ. ಆ ದೇಶದಲ್ಲಿ ಡೈರೆಕ್ಟ್ ಯುದ್ಧ ಮಾಡಿದ್ರೆ ಮಿಲಿಟ್ರಿ ನಿಂತಿರ್ತೈತ್ರಿ. ಇದನ್ನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವಸ್ತುಗಳಲ್ಲಿ ಅದು ಆಮದು ಬರುವಂಥ ವಸ್ತುಗಳಲ್ಲಿ ಅಥವಾ ಪಕ್ಷಿಗಳ ಇದರಲ್ಲಿ ಇಟ್ಟನ್ನು ಬಿಟ್ಬಿಡ್ತಾರೆ. ಬಿಟ್ಟು ಆ ದೇಶವನ್ನು ಹೊಕ್ಕಿಸ್ತಾರೆ. ಆ ದೇಶದಲ್ಲಿ ಹೋಗ್ತಾರೆ, ಇಲ್ಲಿರುವಂಥ ನಾಗರಿಕರೆಲ್ಲ ರೋಗಗ್ರಸ್ತ ಆಗಿದ್ದೇ ಆದರೆ ಅದರಿಂದ ಎಷ್ಟೋ ದೇಶಕ್ಕೆ ಹೊಡೆತು ಬೀಳ್ತೈತಿ. ಮುಂದಿನಿಂದ ಹೊಡೆಯೋಂಗಿಲ್ಲ ರೀ, ಬೆನ್ನಾಗ ಚೂರಿ ಹಾಕೋದು. ಜಗತಃ ಅಹಿತಃ, ಜಗತ್ತಿಗೆ ಅಹಿತ ಮಾಡೋದು. ನ್ಯೂಟ್ರಾನ್ ಬಾಂಬ್, ಹೈಡ್ರೋಜನ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್, ಏನು ಘನಂದಾರಿ ಕೆಲಸ ರೀ. ಇನ್ನೊಬ್ಬರಿಗೆ ದೇಶಕ್ಕೆ ಹೆದರಿಸಿ ಅವರನ್ನು ಗುಲಾಮಗಿರಿಯಲ್ಲಿಡೋದು. ಜಗತ್ತಿಗೆ ಅಹಿತ ಮಾಡಿದ್ದೆ ಆದರೆ ಒಂದು ಲಾದಲ್ಲಿ, ಒಂದು ಯೂನಿವರ್ಸ್ ಲಾದಲ್ಲಿ ಅದು ಎಲ್ಲೂ ಹೋಗಂಗಿಲ್ಲ ರೀ. ಮಾಡಿದ್ದನ್ನೋ ಮಾರಾಯ. ಇಂಗ್ಲೆಂಡ್ ಎಲ್ಲ ದೇಶಗಳನ್ನು ಗುಲಾಮಗಿರಿಯಲ್ಲಿ ಇಟ್ಟು ಅವರ ದೇಶವನ್ನೆಲ್ಲ ದೋಚಿ ತಮ್ಮ ದೇಶವನ್ನು ಅತ್ಯಂತ ಸುಸಜ್ಜಿತವಾಗಿ ಮಾಡಿಟ್ಟುಕೊಂಡರು. ತಮ್ಮಲ್ಲಿರುವಂಥ ಹಣವನ್ನು ವಿಶ್ವಸಂಸ್ಥೆಗೆ ಇಟ್ಟು ಅದರದ್ದು ಬಡ್ಡಿ ತಿಂತಾರೆ ಅವರು. ನಮ್ದ ರೊಕ್ಕ ತೊಗೊಂಡು ಹೋಗಿ ನಮಗೆ ಸಾಲ ಕೊಟ್ಟು ನಮ್ಮ ಕಡೆಯಿಂದ ಬಡ್ಡಿ ಇಸ್ಕೋತಾರೆ ಅವರು. ಆದರೆ ಅವರ ಯಂಗ್ಸ್ಟರ್ ಅದಾರಲ್ರಿ ಎಲ್ಲ ಯೂಸ್ಲೆಸ್ ರೀ. ಈಗ ಇಂಗ್ಲೆಂಡದ್ದು ಏನು ಹೆಸರಿಲ್ಲ ರೀ ಎಲ್ಲೋ. ಮತ್ತೆ ಎಲ್ಲರಿ ಮತ್ತು ಭಾರತನ ಮೊದಲದ ರೀ. ಅಮೇರಿಕಾದ ನಾಸಾ ಸೆಂಟರ್ನಲ್ಲಿ, ಇಸ್ರೋದಲ್ಲಿ ಎಲ್ಲ ವಿಜ್ಞಾನಿಗಳು 90% ಎಲ್ಲ ಇಂಡಿಯಾದವ್ರಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಡಾಕ್ಟರ್ ಸಿಸ್ಟರ್ಸ್ ಎಲ್ಲ ಇಂಡಿಯಾದವ್ರಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಪರಿಶ್ರಮ ಮಾಡುವಂಥ ಜನರು ಇಂಡಿಯಾದವರಿದ್ದಾರೆ. ಅದಕ್ಕಾಗಿ ಬಡತನವೇ ಭಾಗ್ಯ ರೀ. ಅತಿ ಶ್ರೀಮಂತಿಕೆ ಸುಖ ಕೊಡಂಗಿಲ್ಲ ರೀ. ಶ್ರೀಮಂತದಲ್ಲಿ ಮನುಷ್ಯ ಶಾಣೆ ಆಗಂಗಿಲ್ಲ ರೀ. ಮನುಷ್ಯನಿಗೆ ಹಸಿವು ಕೆಲಸ ಮಾಡ್ಸಕ್ಕೆ ಹಸ್ತೈತಿ. ಅದಕ್ಕಾಗಿ ಮಕ್ಕಳನ್ನು ಶ್ರೀಮಂತರನ್ನಾಗಿ ಬೆಳೆಸಬೇಡಿರಿ, ಮಕ್ಕಳನ್ನು ಬಡತನದಿಂದ ಬೆಳೆಸಿರಿ. ಬಡತನದಲ್ಲಿ ಬೆಳೆದಿರುವಂಥ ಮಕ್ಕಳು ಅವರ ವಿದ್ಯಾಭ್ಯಾಸ ಅವ್ರ ತಲೆಗೆ ಹತ್ತೈತಿ. ಅತಿ ತಿನ್ನೋದು ಮಲಗೋದು ಮಾಡ್ತಾರೆ ಮಕ್ಕಳು. ಅವ್ರಿಗೆ ಪುರುಷಾರ್ಥನೇ ಇರಂಗಿಲ್ಲ ರೀ. ಅವ್ರ ಅಪ್ಪನ ಅಪಾರ್ಟ್ಮೆಂಟ್ ಕಟ್ಟಿಬಿಡ್ತಾನ್ರಿ, ತಿಂಗಳಕ್ಕೆ 1 ಲಕ್ಷ ರೂಪಾಯಿ ಬಾಡಿಗೆ ಬರ್ತೈತ್ರಿ, ಇವನು ಎದಕ್ಕೆ ದುಡಿಬೇಕ್ರಿ ಅನ್ನುವಂಥ ಭಾವನಾ ಬಂದ್ಬಿಡ್ತೈತ್ರಿ ಅವರು. ಪರಿಶ್ರಮದ ಇಲ್ಲದ ರೊಟ್ಟಿ ಸಿಹಿ ಅನ್ಸಂಗಿಲ್ರಿ. ಅದು ದುಡ್ದಿದ್ದನ್ನ ಎಷ್ಟು ರುಚಿ ಇರ್ತೈತಿ. ಹಸಿವಿನಿಂದ ನಾವು ರೊಟ್ಟಿ ಚಟ್ನಿನ ತಿನ್ನರಿ ಅಂತ ಆನಂದ ಅನಿಸ್ತೈತಿ.
ಅದಕ್ಕಾಗಿ ಒಬ್ಬನ ರಾಜಗಿರಿ ನಿದ್ದಿನ ಬರ್ತಿದ್ದಿಲ್ಲ ಅಂತ ಅವ್ನು ಎಷ್ಟು ಔಷಧಿ ತೊಗೊಂಡ ಅಂತ ಏನು ಮಾಡಿದ್ರು ನಿದ್ದೆ ಬರಲಿಲ್ಲ ಅಂತ. ಅವ್ನ ಪಲಂಗನ ರತ್ನ ಖಚಿತತೆ ಇತ್ತಂತ್ರಿ, ಅದೆಲ್ಲ ಸೊಳ್ಳೆ ಪರದೆ ಇತ್ತಂತ್ರಿ, ಎಲ್ಲ ಇತ್ತಂತ. AC ಸಹಿತ ಇತ್ತಂತ್ರಿ ರಾಜಂದ. ಹೊರಗಿಂದ ವಾಚ್ಮನ್ ಗೇಟ್ ಹೊರಗೆ ಕುಂತವ್ರು ನಿದ್ದೆ ಹತ್ತೈತ್ರಿ, ಒಳಗಿದ್ದವ್ರು ನಿದ್ದೆ ಹತ್ತಂಗಿಲ್ಲ ಅಂತ್ರಿ. ಇರೋ ಜಗತ್ತಿನ ವಿಡಂಬನೆ ಒಂದು. ಅವಾಗ ರಾಜ ಎಲ್ಲ ಹಕೀಮ್ರಾದಂತ, ಡಾಕ್ಟರಾದ್ರಂತ, ಏನು ಮಾಡಿದ್ರು ನಿದ್ದಿನ ಬರಲಿಲ್ಲ ಅಂತ. ಆವಾಗ ಒಬ್ಬನ ಕಟ್ಟಿಗೆ ಹೊಡೆಯುವ ಆ ಕಟ್ಟಿಗೆ ಕಡಿದು ಎಲ್ಲ ಒಟ್ಟಿ ರೊಟ್ಟಿ ತೆಗೆದು ಒಣ ರೊಟ್ಟಿ ಖಾರ ಪುಡಿ ಚಟ್ನಿ ತಿಂದು ಆರಾಮ್ ತಂದು ಟಾವೆಲ್ ಹಾಸಿ ಮಲ್ಕೊಂಡ್ಬಿಟ್ಟ ಅಂತ. ಚಲೋ ಗುರ್ಕಿ ಹೊಡ್ಯಾಕ ಹತ್ತಿದ್ದ ಅಂತ ರಾಜಗೆ ನೋಡಿ ಆಶಾ ಅನ್ನಿಸ್ಬಿಡ್ತಂತ. ಎಂಥ ಚಲೋ ನೋಡು, ನಾನು ನೋಡು ಎಂಥ ಮಾರಮನೆ ಒಳಗದೆ, ನನಗೆ ನಿದ್ದೆ ಬರೋಂಗಿಲ್ಲ ಅಂಥೇಳಿ ಅವ್ನಿಗೆ ಎಬ್ಸಿದ ಅಂತ. ಯಪ್ಪ ನಿಮ್ಗೆ ನಿದ್ದೆ ಹ್ಯಾಂಗೆ ಬರ್ತೈತಿ, ನಮ್ಗೆ ನಿದ್ದಿನ ಬರೋಂಗಿಲ್ಲ ಅಂತೇಳಿ. ಯಪ್ಪ ನಾಳೆ ಬರ್ರಿ ನಿಮ್ಗೆ ಹೇಳ್ತೀನಂದ ಅಂತ. ನೀವು ಒಂದು ಅದು ಗಿಡ ಕಡೀರಿ, ನಾವೊಂದು ಗಿಡ ಕಡಿತೇನೆ. ರಾಜ ಗಿಡ ಕಡಿದ ಅಂತ ಮೈ ಒಳಗೆ ಬೆವರು ಬಂತಂತ. ಅಲ್ಲೇ ಎಲ್ಲಿ ಮಲಗಲಿ ಎಲ್ಲಿ ಬಿಡ್ಲಿ ಅಂತೇಳಿ ಅಲ್ಲೇ ಹುಲ್ಲೊಳಗನ ನಿದ್ದೆ ಹತ್ತಂತ್ರಿ ಅವನು. ಜಗತ್ತಿನ ಎಲ್ಲಕ್ಕಿಂತ ಸುಖ ಎದುರಾಗದ ರೀ, ಮೀಠೆ ಮೀಠೆ ನಿಂದೋಮೇ ಹೈ. ಇವೆಲ್ಲ ಬಂಗಾರ, ನಾ ಚಾಹೋ ಗೋಡಾ ಗಾಡಿ, ನಾ ಚಾಹೋ बंगला बाड़ी, ये तो है किस काम की, कुछ काम की नहीं, सोना ही सोना है, सोना ही सोना है. ಅದ ಬಂಗಾರ ರೀ. ತುತ್ತು ಅನ್ನ ಉಣ್ಣೋಕೆ, ಬೊಗಸೆ ನೀರು ಕುಡಿಯೋಕೆ, ಮಲಗಲಿಕ್ಕೆ ಒಂದು ಶಬ್ದ ಅರ್ಥ ಜಾಗ ಆದ್ರೆ ಸಾಕ್ರಿಪ್ಪ. ನಮ್ಮ ಅಕ್ಕಮ್ಮ ಹೇಳಿಲ್ಲೇನ್ರಿ, ಕುಡಿಯಲಿಕ್ಕೆ ಕೆರೆ ಬಾವಿಗಳುಂಟು, ಮಲಗಲಿಕ್ಕೆ ಹಾಯುವ ದೇವಾಲಯಗಳು ಉಂಟು, ತಿನ್ನಲಿಕ್ಕೆ ಫಲಪುಷ್ಪಗಳು ಉಂಟು, ಸಾಕ್ರಿ. ಕೌಪೀನವಂತ ಖಲು ಭಾಗ್ಯವಂತ. ಇವ್ರಿಗೆ ಹಂಗೆ ಅನ್ಸಂಗಿಲ್ಲ ರಾಕ್ಷಸರು. ಅವ್ರ ಜಗತ್ತಿಗೆ ಅಹಿತ ಮಾಡಿ ಇನ್ನೊಬ್ಬರನ್ನ ದೋಚಲಿಕ್ಕೆ ನೋಡ್ತಾರೆ. ಕ್ಷಯಾಯ ಅಂತೇಳಿ ನಾಶ ಮಾಡುವಂಥವ್ರು. ಅದಕ್ಕಾಗಿ ಒಬ್ಬನಲ್ಲಿ ಅದು ಏನ್ರಿದೆ, ಗುಡ್ಡದೊಳಗ ಅದನ್ನು ಗುಡ್ಡ ಹೊಡಿಲಿಕ್ಕೆ ಡೈಮ್ಯಾನಿಕ್ ಅಂತ ಏನ ಅಂತಾರೆ. ಅದನ್ನು ಇಲ್ಲಿಂದ ಒತ್ತಿದ್ರೆ ಗುಡ್ಡ ಹಾರ್ತಾವ್ರಿ. ಆಟೋಬಾಂಬಲ್ಲಿ ಡೈನಾಮಿಕ್ ಏನೋ ಅಂತಾರೆ ಅದಕ್ಕೆ. ಅದನ್ನು ಅವ್ನು ಮಾಡ್ತಿದ್ದಾರೆ. ಆ ಮಾಡುವಾಗಲ್ಲೇ ಎಷ್ಟೋ ಕೂಲಿಕಾರರೆಲ್ಲರೂ ಎಷ್ಟು ಮಂದಿ ಸಾಯ್ತಿದ್ರಿ, ಏನೇನೋ ಅನಾಹುತ ಆಗ್ತಿತ್ರಿ. ಅಕಸ್ಮಾತ್ ಅವನಿಗೆ ಸತ್ತಾನಂತೆ, ಅವನ ಹೆಸರಿನಿಂದ ಇನ್ನೊಬ್ಬನ ಇರ್ತಾನ್ರಿ, ಅವ್ನು ಸತ್ತಾನಂತೆ ಸುದ್ದಿ ಎದ್ಬಿಡ್ತೈತ್ರಿ. ಎದ್ದು ಕೂಡಲೇ ಬೆಳಿಗ್ಗೆ ಪೇಪರ್ನಾಗ ನೋಡ್ತಾನ, ದೊಡ್ಡ ಕೊಲೆಗಾರನು ಸತ್ತ, ಇವತ್ತಿಗೆ ಎಷ್ಟೋ ಮಂದಿಗೆ ಸಾಯಿಸೋನ ಸತ್ತ, ಇವನು ಜನರಿಗೆ ಇಷ್ಟು ತೊಂದರೆ ಕೊಟ್ಟಿದ್ದ, ಇವನು ಆವಿಷ್ಕಾರ ಜಗತ್ತಿಗೆ ನಾಶದ ಸಲುವಾಗಿನೇ ಇತ್ತು, ಎಲ್ಲರೂ ಬೈದನ ಬರೆದು ಬಿಟ್ಟಿದ್ರಂತ್ರಿ. ಯಪ್ಪ, ನಾ ಮಾಡಿದ ಕೆಲಸಕ್ಕೆ ಇಷ್ಟು ಜನ ಬೈಯಾಕತ್ತ ನನಗೆ ಗೊತ್ತಿಲ್ಲ, ನಾನು ಜೀವನದೊಳಗೆ ಏನು ಗಳಿಸಿದೆ, ಇನ್ನೊಬ್ಬರ ಕಡೆಯಿಂದ ಏನ್ರಿದ ಬದ್ದುವಾನ ತಗೊಂಡೆ ಅಂತೇಳಿ ಅವನು ನಾ ಸತ್ತಿಲ್ಲ, ನಾ ಜೀವಂತಿದ್ದೇನಂತೆ ಪ್ರೂಫ್ ಮಾಡಿದ. ತನ್ನ ಸಂಪತ್ತನ್ನೆಲ್ಲ ಯಾರು ಚಲೋ ಕೆಲಸ ಮಾಡಿರ್ತಾರೆ ನೋಡ್ರಿ, ಅವ್ರಿಗೆ ಪ್ರೈಸ್ ಕೊಡ್ಬೇಕಂತೇಳಿ ನೋಬೆಲ್ ಪ್ರಶಸ್ತಿನೇ ಅವನಿಟ್ಟಾನೆ. ಜಗತ ಕ್ಷಯಾಯ ಅಂತಿತ್ತಲ್ಲ, ಜಗತ್ತಿಗೆ ಯಾರು ಕಲ್ಯಾಣ ಮಾಡುತ್ತಾರೋ ಅವ್ರಿಗೆ ನೋಬೆಲ್ ಪ್ರಶಸ್ತಿ ಕೊಡುವಂತಹ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಆ ಪುಣ್ಯಲಿಯೇ ಜಿಯೇ ತೋ ಕ್ಯಾ ಜಿಯೇ, ತನ್ನ ಸಲುವಾಗಿ ಜೀವಿಸಿದ್ರೆ ನಾಯಿ ಪಶು ಪಕ್ಷಿ ಎಲ್ಲ ತಮ್ಮ ಸಲುವಾಗಿ ತಮ್ಮ ಹೊಟ್ಟೆ ನೋಡ್ಕೋತಾರೆ. ಇನ್ನೊಬ್ಬರ ಸಲುವಾಗಿ ಏನಾದರೂ ಒಳ್ಳೆ ಕೆಲಸ ಮಾಡುವನು ಅವನು ದೇವತೆ ಆಗುತ್ತಾನೆ. ಇನ್ನೊಬ್ಬರ ದುಃಖವನ್ನು ಕೊಡುವನು ಅವನು ರಾಕ್ಷಸನಾಗುತ್ತಾನೆ. ಅದಕ್ಕೆ ಲ್ಯಾಡನ್ ನೋಡ್ರಿ ಎಷ್ಟು ಇದನ್ನು ಬಿಲ್ಡಿಂಗ್ ಇದನ್ನು ಮಾಡಿದೆ ಅಲ್ರಿ ಅಮೇರಿಕಾದೊಳಗೆ. ದಾವೂದ್ರಿ ಎಷ್ಟು ಮಂದಿಗೆ ಆತಂಕವಾದಿಗಳನ್ನು ಸಾಕ್ತಾನೆ, ದುಷ್ಟ ಕಾರ್ಯಗಳಿಗೆ ಹಣದ ಸಹಾಯ ಮಾಡ್ತಾನೆ. ವೀರಪ್ಪನ್ರಿ ಅವನು ಎಷ್ಟು ಮಂದಿಗೆ ಸಾಯಿಸಾನ್ರಿ. ಹೀಗೆ ನಾವು ಎಷ್ಟು ಅವ್ರದ್ದು ಲಿಸ್ಟ್ ತೆಗೆದು ಭಾಳ ಅದ. ಛೋಟಾ ರಾಜನ್ನ ಭಾಳ ಮಂದಿ ಇದ್ದಾರೆ. ಅಂತಹ ದುಷ್ಟರೆಲ್ಲರೂ ಅಸುರರಾಗಿದ್ದಾರೆ ಅಂತ ಹೇಳ್ತಾರೆ. ಹೀಗಾಗಿ ಇವರ ಲೆಕ್ಕನ ಬೇರೆ ರೀ, ನಮ್ಮ ಲೆಕ್ಕನ ಬೇರೆ, ಅವ್ರದ ಲೆಕ್ಕ ಬೇರೆ. ಮತ್ತು ಮುಂದಿನ ಶ್ಲೋಕವು ಕೂಡ ಇಂಥದ್ದು ಅದ ರೀ.
ಕಾಮಾಶ್ರಿತ ದುಷ್ಪೂರಂ ದಂಭ ಮಾನ ಮದಾನ್ವಿತ ಮೋಹಾತ್ ಗೃಹೀತ್ವಾನ್ ಸದ್ಗ್ರಹಾನ್ ಪ್ರವರ್ತಂತೆ ಶುಚಿರುತಾ. ಅಂದರೆ ಈ ಕಾಮವನ್ನು ಆಶ್ರಯಿಸುತ್ತಾರೆ. ಅಂದರೆ ಕಾಮ ಒಂದು ಬಂದರೆ ಸಾಕ್ರಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತರ್ಯವನ್ನು ಆಶ್ರಯಿಸಿರುವಂತಹ ಅಸುರರ ಘನಂದಾರಿ ಕೆಲಸಗಳನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅವರು ಮಾನವನ್ನು ಬಯಸ್ತಾರೆ, ಇನ್ನೊಬ್ಬರನ್ನು ತುಳಿತಾರೆ, ಏನೇನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಲ ಬಂದಾಗ ಮತ್ತೆ ಇದೇ ಶ್ಲೋಕವನ್ನು ನಾವು ಮುಂದುವರಿಸೋದು. ಓಂ ತತ್ಸತ್.